ಉಗೆ ಮಾದಪ್ಪ ಉಗೆ, ಈ ಒಂದು ಸಾಲು ಕೇಳಿದ್ರೆ ಸಾಕು ಎಷ್ಟೋ ಜನರ ಮೈ ರೋಮಾಂಚನ ಆಗುತ್ತೆ. ಆ ದಟ್ಟವಾದ ಕಾಡಿನ ಮಧ್ಯೆ ಭಕ್ತರು ಭಕ್ತಿ ಭಾವದ ಕೂಗು ಕೇಳ್ತಿದ್ರೆ ಎಂಥವರಲ್ಲೂ ಒಂದು ದೈವಿಕ ಶಕ್ತಿ ಪಾಸಾದಂತೆ ಆಗುತ್ತೆ. ಚಾಮರಾಜನಗರ ಜಿಲ್ಲೆಯ ವಿಸ್ತಾರವಾದ ಅರಣ್ಯದ ಮಧ್ಯೆ ಮೋಡಗಳಿಗೆ ಮುತ್ತಿಕ್ಕುವ ಬೆಟ್ಟಗಳ ನಡುವೆ ನೆಲೆಸಿರೋನು ಸಾಕ್ಷಾತ್ ಪರಮಶಿವನ ಅವತಾರವೇ ನಮ್ಮ ಮಲೈ ಮಹದೇಶ್ವರ ಸ್ವಾಮಿ. ಲಕ್ಷಾಂತರ ಜನರ ಆರಾಧ್ಯ ದೈವ. ವರ್ಷಗಟ್ಟಲೆ ಮಳೆ ಇಲ್ಲದಿದ್ದಾಗ, ಜೀವನದಲ್ಲಿ ದಾರಿ ಕಾಣದಿದ್ದಾಗ, ಕಷ್ಟಗಳು ಬೆಟ್ಟದಷ್ಟು ಬೆಳೆದು ನಿಂತಾಗ ಜನ ಕೂಗೋ ಒಂದೇ ಒಂದು ಹೆಸರು ಬಹುಶಃ ನಮ್ಮ ಹಳೆ ಮೈಸೂರು ಪ್ರಾಂತ್ಯ ಚಾಮರಾಜನಗರ ಈ ಕಡೆ ಎಲ್ಲ ಮಾದಪ್ಪ. ಸಾಮಾನ್ಯವಾಗಿ ನಾವೆಲ್ಲ MMLs ಅಥವಾ ಮಹದೇಶ್ವರ ಬೆಟ್ಟ ಅಂತ ಕರಿತೀವಿ. ವೀಕೆಂಡ್ ಬಂತು ಅಂದರೆ ಅಥವಾ ಜೀವನದಲ್ಲಿ ಏನಾದರೂ ಒಳ್ಳೇದಾಗಲಿ ಅಂತ ಹರಕೆ ಹೊತ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮಾದಪ್ಪನ ದರ್ಶನಕ್ಕೆ ಹೋಗ್ತೀವಿ. ಕ್ಯೂನಲ್ಲಿ ನಿಲ್ತು ದೇವರ ದರ್ಶನ ಮಾಡಿ ಪ್ರಸಾದ ತಗೊಂಡು ವಾಪಸ್ ಬರ್ತೀವಿ. ಆದರೆ ನೀವು ಯಾವತ್ತಾದರೂ ಒಂದು ಕ್ಷಣ ಯೋಚನೆ ಮಾಡಿದ್ದೀರಾ, ನಾವು ಕೇವಲ ಒಂದು ದೇವಸ್ಥಾನ, ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಅಂದ್ಕೊಂಡಿರೋ ಆ ಜಾಗದ ಹಿಂದೆ ಎಷ್ಟು ದೊಡ್ಡ ರಹಸ್ಯ ಅಡಗಿದೆ ಅಂತ? ಅಲ್ಲಿನ ಪ್ರತಿಯೊಂದು ಮರ, ಪ್ರತಿಯೊಂದು ಕಲ್ಲು ಕೂಡ ಒಂದು ಅದ್ಭುತವಾದ ಕಥೆಯನ್ನು ಹೇಳುತ್ತೆ ಅನ್ನೋದು ನಿಮಗೆ ಗೊತ್ತಾ? ಎಸ್, ಮಲೆ ಮಹದೇಶ್ವರ ಬೆಟ್ಟ ಅನ್ನೋದು ಬರೀ ಒಂದು ಗುಡಿಯಲ್ಲ, ಅದೊಂದು ಎಪಿಕ್ ಹಿಸ್ಟ್ರಿ ಅಂತ ಕರಿಬೋದು. ಇದು 7 ಮಲೆಗಳ ಅಂದರೆ ಹ್ಯೂಜ್ 7 ಹಿಲ್ಸ್ ಒಡೆಯನ ಒಂದು ಕತೆ. ಆನೆಮಲೆ, ಜೇನುಮಲೆ, ಕಾನುಮಲೆ, ಪಚ್ಚೆಮಲೆ, ಪವಳಮಲೆ, ಪೊನ್ನಾಚಿ ಮಲೆ ಮತ್ತು ಮಲೆ ಮಹದೇಶ್ವರ ಬೆಟ್ಟ. ಈ 7 ಬೆಟ್ಟಗಳನ್ನು ದಾಟಿ ಹೋಗೋದು ಅಂದರೆ ಅದೊಂದು ಅಲ್ಟಿಮೇಟ್ ಅಡ್ವೆಂಚರ್ ಮತ್ತು ಭಕ್ತರ ನಂಬಿಕೆಯ ಅತಿ ದೊಡ್ಡ ಪರೀಕ್ಷೆ. ಈ ಪ್ರತಿಯೊಂದು ಬೆಟ್ಟಕ್ಕೂ ಅದರದ್ದೇ ಆದ ಒಂದು ರೋಚಕವಾದ ಹಿನ್ನೆಲೆ ಇದೆ. ಆ ಕಾಡಿನ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ವಿಸ್ಮಯಗಳೇ ತುಂಬಿವೆ. ಇದೆಲ್ಲದರ ಮಧ್ಯ ಎಲ್ಲವನ್ನ ಕಾಡುವ ಮತ್ತು ಆಶ್ಚರ್ಯಪಡಿಸುವ ಮತ್ತೊಂದು ಅದ್ಭುತವಾದ ಜಾಗ ಇದೆ, ಅದೇ ನಾಗಮಲೆ. ನೀವೇನಾದರೂ ಹಾರ್ಡ್ ಕೋರ್ ಟ್ರೆಕ್ಕರ್ ಆಗಿದ್ರೆ ಅಥವಾ ಮಲೆ ಮಹದೇಶ್ವರರ ಹಾರ್ಡ್ ಕೋರ್ ಭಕ್ತರಾಗಿದ್ದರೆ ನಾಗಮಲೆ ಬಗ್ಗೆ ಖಂಡಿತ ಕೇಳಿರ್ತೀರಿ. ಮಹದೇಶ್ವರ ಬೆಟ್ಟದಿಂದ ಹಲವಾರು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ದಟ್ಟ ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ದಾರಿಯಲ್ಲಿ ನಡ್ಕೊಂಡು ಹೋದರೆ ಸಿಗುವ ನಾಗಮಲೆಯಲ್ಲಿ ಇಂದಿಗೂ ಕೂಡ ಎಷ್ಟೋ ಪವಾಡಗಳು ನಡೀತಾ ಇವೆ. ಸೈನ್ಸ್ಗೂ ನಿಲುಕದ, ಲಾಜಿಕ್ಗೆ ಅರ್ಥವಾಗದ ಎಷ್ಟೋ ರಹಸ್ಯಗಳು ನಾಗಮಲೆಯ ಕಲ್ಲಿನ ಬಸವಣ್ಣನ ಸುತ್ತಲೇ ಇವೆ. ಆ ಪವಾಡಗಳು ಎಂಥದ್ದು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ. ಸಾಕ್ಷಾತ್ ಮಾದಪ್ಪನೇ ಅಲ್ಲಿ ನಾಗರ ಹಾವಿನ ರೂಪದಲ್ಲಿ ಇವತ್ತಿಗೂ ನೆಲೆಸಿದ್ದಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳೆದ್ದೇಳ್ತವೆ. ಹಾಗೆಯೇ ಈ ಬೆಟ್ಟದ ಬಗ್ಗೆ ಮಾತನಾಡುವಾಗ ನಿಮ್ಮಲ್ಲಿ ತುಂಬಾ ಜನರಿಗೆ ಒಂದು ಪ್ರಶ್ನೆ ಕಾಡಿರುತ್ತೆ. ಮೊದಲೆಲ್ಲ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಅಥವಾ ಈ ನಾಗಮಲೆಗೆ ಹೆಂಗಸರನ್ನ ಬಿಡ್ತಾ ಇರ್ಲಿಲ್ವಂತೆ, ಯಾಕೆ ಅಂತ ಗೊತ್ತಿಲ್ಲ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ರೇನೋ, ಆದ್ರೆ ನಾಗಮಲೆಗಂತೂ ಪ್ರವೇಶ ನಿಷೇಧ ಇತ್ತು. ಆದ್ರೆ ಯಾಕೆ? ಇದು ನೀವೇನಾದ್ರೂ ಪುರಾಣದ ಶಾಪದ ಪರಿಣಾಮನ, ಮುಟ್ಟಿನ ಸಮಸ್ಯೆನ, ಅಥವಾ ದಟ್ಟವಾದ ಕಾಡಿನಲ್ಲಿ ಕಾಡು ಮೃಗಗಳ ಕಾಟ ಇರುತ್ತೆ ಅನ್ನೋ ಸೇಫ್ಟಿ ರೀಸನ್ನ, ಅಂದಿನ ಕಾಲದ ಜನ ಮಾಡಿದ ರೂಲ್ಸಾ? ಒಂದು ಸಿಂಪಲ್ ಸೇಫ್ಟಿ ರೂಲನ್ನ ಜನ ಕಾಲಾನಂತರದಲ್ಲಿ ಶಾಪ ಅಂತ ತಪ್ಪಾಗಿ ಅರ್ಥೈಸ್ಕೊಂಡ್ರ? ಅಷ್ಟೇ ಅಲ್ಲ, ಪರಮಶಿವನ ಅವತಾರ ಅಂತ ಕರೆಯುವ ಮಹದೇಶ್ವರರು ಹುಟ್ಟಿದ್ದು ಹೇಗೆ? ಅವರು ಶ್ರೀಶೈಲದಿಂದ ನಮ್ಮ ಕರ್ನಾಟಕಕ್ಕೆ ಈ ದಟ್ಟವಾದ ಕಾಡಿಗೆ ಬಂದಿದ್ದು ಯಾಕೆ? ಕಾಡಿನ ಮುಗ್ಧ ಜನರನ್ನ, ಪ್ರಾಣಿಗಳನ್ನ ಹಿಂಸೆ ಮಾಡ್ತಿದ್ದ ಆ ಕ್ರೂರ ಶ್ರವಣಾಸುರನನ್ನ ಮಾದಪ್ಪ ಎದುರಿಸಿದ್ದು ಹೇಗೆ? ಯಾವ ಆಯುಧವೂ ಇಲ್ಲದೆ ಹುಲಿಯನ್ನೇ ತನ್ನ ವಾಹನವನ್ನಾಗಿ ಮಾಡಿಕೊಂಡ ಆ ರೋಚಕ ಘಟನೆ ಹೇಗಿತ್ತು? ಈ ಎಲ್ಲ ಪ್ರಶ್ನೆಗಳಿಗೂ ರಹಸ್ಯಗಳಿಗೂ ಉತ್ತರ ಇವತ್ತಿನ ವಿಡಿಯೋದಲ್ಲಿ ಸಿಗುತ್ತೆ. ಇದು ಕೇವಲ ಭಕ್ತಿಯ ಕಥೆಯಲ್ಲ, ಇದೊಂದು ಸರ್ವೈವಲ್, ಮ್ಯಾಜಿಕ್ ಮತ್ತು ಗುಡ್ ವರ್ಸಸ್ ಎವಿಲ್ನ ಅದ್ಭುತವಾದ ಸ್ಟೋರಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡದೆ ನೋಡಿ. ಯಾಕಂದ್ರೆ ಮಾದಪ್ಪನ ಪವಾಡಗಳನ್ನ, ಆ 7 ಮಲೆಯ ರಹಸ್ಯಗಳನ್ನ ಕೇಳಿದ್ರೆ ಖಂಡಿತ ನಿಮ್ಮ ಮೈ ಜುಮ್ಮನ್ಸೋದು ಗ್ಯಾರಂಟಿ. ಬನ್ನಿ ಕಾಲದ ಹಿಂದಕ್ಕೆ ಹೋಗಿ ಆ 7 ಮಲೆಗಳ ಒಡೆಯನ ರಹಸ್ಯದ ಜಗತ್ತಿಗೆ ಕಾಲಿಡೋಣ. ನಾವೆಲ್ಲರೂ ಪುರಾಣಗಳಲ್ಲಿ ಎಷ್ಟೋ ದೇವರ ಕಥೆಗಳನ್ನು, ಅವತಾರಗಳನ್ನು ಕೇಳಿದ್ದೇವೆ. ರಾಮ, ಕೃಷ್ಣ, ವಿಷ್ಣುವಿನ ಅವತಾರಗಳ ಬಗ್ಗೆ ನಮಗೆಲ್ರಿಗೂ ಗೊತ್ತೇ ಇದೆ. ಆದರೆ ಸಾಕ್ಷಾತ್ ಆ ಕೈಲಾಸವಾಸಿ ಪರಮಶಿವನೇ ಭೂಮಿಯ ಮೇಲೆ ಮನುಷ್ಯ ರೂಪದಲ್ಲಿ ಹುಟ್ಟಿ ಬಂದರೆ ಹೇಗಿರುತ್ತೆ? ಆ ಶಿವನೇ ನಡೆದಾಡಿಕೊಂಡು ಬಂದು ನಮ್ಮ ಕಷ್ಟಗಳನ್ನು ದೂರ ಮಾಡಿದರೆ ಆ ಫೀಲಿಂಗ್ ಹೇಗಿರುತ್ತೆ? ಈ ಪ್ರಶ್ನೆಗೆ ಉತ್ತರವೇ ಮಲೆ ಮಹದೇಶ್ವರ. ಹೌದು, ಜನಪದರ ಕಾವ್ಯಗಳ ಪ್ರಕಾರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾದಪ್ಪ ಬೇರಾರೂ ಅಲ್ಲ, ಆ ಮಹಾದೇವನ ನೇರ ಅವತಾರ. ಆದರೆ ಪರಮಶಿವನಿಗೆ ಭೂಮಿಯ ಮೇಲೆ ಹುಟ್ಟಿ ಬರುವಂತಹ ಅವಶ್ಯಕತೆ ಏನಿತ್ತು? ಆ ಕತೆ ಶುರುವಾಗೋದು ನಮ್ಮ ಕರ್ನಾಟಕದಲ್ಲೆಲ್ಲ, ಬದಲಾಗಿ ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿ.
ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ನಮ್ಗೆಲ್ರಿಗೂ ಅಪಾರವಾದ ಭಕ್ತಿ ಇದೆ. ಅದೇ ಶ್ರೀಶೈಲದ ಹತ್ತಿರ ಒಂದು ಚಿಕ್ಕ ಹಳ್ಳಿಯಲ್ಲಿ ಚಂದ್ರಶೇಖರ ಮೂರ್ತಿ ಮತ್ತು ಉತ್ತರ ಜಮ್ಮ ಅನ್ನೋ ದಂಪತಿಗಳಿದ್ರು. ಅವರು ಅತ್ಯಂತ ನಿಷ್ಠಾವಂತ ಶಿವಭಕ್ತರಾಗಿದ್ದರು. ದಿನದ 24 ಗಂಟೆಗಳ ಕಾಲ ಶಿವನ ಧ್ಯಾನದಲ್ಲಿ ಮುಳುಗೋಗಿದ್ರು. ಆದರೆ ಅವ್ರ ಜೀವನದಲ್ಲಿ ಒಂದು ದೊಡ್ಡ ಕೊರಗಿತ್ತು. ಎಷ್ಟೇ ವರ್ಷಗಳಾದರೂ ಅವರಿಗೆ ಮಕ್ಕಳಾಗ್ತಾ ಇರಲಿಲ್ಲ. ವಯಸ್ಸಾಗ್ತಾ ಬಂತು, ಮಡಿಲಲ್ಲಿ ಆಡಲು ಒಂದು ಕೂಸು ಇಲ್ಲ ಅನ್ನೋ ನೋವು ಅವರನ್ನು ಕಾಡ್ತಾ ಇತ್ತು. ಶಿವನೇ, ನಿನ್ನನ್ನೇ ನಂಬಿದ್ದೀವಿ, ನಮಗೊಂದು ಮಗು ಕೊಡು ತಂದೆ ಅಂತ ಉತ್ತರ ಜಮ ದಿನ ಕಣ್ಣೀರಾಗ್ತಾ ಬೇಡ್ಕೊಳ್ತಾಳೆ. ಆ ಭಕ್ತೆಯ ಕಣ್ಣೀರು ನೇರವಾಗಿ ಕೈಲಾಸದಲ್ಲಿ ಕುಳಿತಿದ್ದ ಪರಮ ಶಿವನಿಗೆ ತಲುಪುತ್ತೆ. ಭಕ್ತರ ಕಷ್ಟ ನೋಡಲಾಗದ ಆ ಭೋಲೆನಾಥ ತಾನೇ ಭೂಮಿಗೆ ಹೋಗಿ ಆ ತಾಯಿಯ ಮಡಿಲು ತುಂಬಬೇಕು, ಜೊತೆಗೆ ಭೂಮಿಯ ಮೇಲಿರುವ ದುಷ್ಟರನ್ನು ಸಂಹಾರ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅದೇ ರೀತಿ ಉತ್ತರ ಜಮ್ಮ ಗರ್ಭಿಣಿಯಾಗ್ತಾಳೆ. ಆದರೆ ಇದು ಸಾಮಾನ್ಯ ಗರ್ಭಧಾರಣೆ ಆಗಿರಲಿಲ್ಲ. ಆಕೆಯ ಮುಖದಲ್ಲಿ ದಿನದಿಂದ ದಿನಕ್ಕೆ ಒಂದು ದೈವಿಕವಾದ ತೇಜಸ್ಸು, ಒಂದು ಅದ್ಭುತವಾದ ಗ್ಲೋ ಕಾಣಿಸ್ತಾ ಇರುತ್ತಂತೆ. ನವಮಾಸ ತುಂಬಿದಾಗ ಒಂದು ಶುಭ ಗಳಿಗೆಯಲ್ಲಿ ಉತ್ತರ ಜಮ್ಮ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಇಲ್ಲೊಂದು ರೋಚಕವಾದ ವಿಷಯ ಏನಂದರೆ, ಜನಪದರ ಪ್ರಕಾರ ಮಗು ಹುಟ್ಟಿದಾಗ ಸಾಮಾನ್ಯ ಮಕ್ಕಳ ಥರ ಹಳಲಿಲ್ಲವಂತೆ, ಬದಲಾಗಿ ಆ ಮಗುವಿನ ಬಾಯಿಯಲ್ಲಿ ಓಂಕಾರವನ್ನು ಓಡ್ತಾ ಇತ್ತಂತೆ. ಮಗು ಹುಟ್ಟಿದ ತಕ್ಷಣ ಇಡೀ ಮನೆಯಲ್ಲಿ ಒಂದು ದೊಡ್ಡ ಬೆಳಕು ಮೂಡುತ್ತಂತೆ. ಮಗುವಿನ ಹಣೆಯಲ್ಲಿ ವಿಭೂತಿ ಇತ್ತಂತೆ, ಕತ್ತಲ್ಲಿ ರುದ್ರಾಕ್ಷಿ ಇತ್ತಂತೆ, ಮುಖದಲ್ಲಿ ಸಾಕ್ಷಾತ್ ಆ ಶಿವನ ಕಳೆ ಎದ್ದು ಕಾಣಿಸ್ತಾ ಇತ್ತಂತೆ. ಇದನ್ನು ನೋಡಿ ತಂದೆ ತಾಯಿಗೆ ಇದು ನಮ್ಮ ಮಗುವಲ್ಲ, ಸಾಕ್ಷಾತ್ ಆ ದೇವರೇ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಾನೆ ಅಂತ ಅರ್ಥವಾಗುತ್ತೆ. ಆ ಮಗುವಿಗೆ ಅವರು ಪ್ರೀತಿಯಿಂದ ಇಟ್ಟ ಹೆಸರೇ ಮಹದೇಶ್ವರ. ಮಹದೇಶ್ವರರು ಬೆಳೆಯುತ್ತಾ ಇದ್ದ ಹಾಗೆ ಅವರಲ್ಲಿದ್ದ ದೈವಿಕ ಶಕ್ತಿಗಳು ಎಲ್ಲರಿಗೂ ತಿಳಿಯಲು ಶುರುವಾಯಿತು. ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಎಲ್ಲ ವೇದ ಉಪನಿಷತ್ತುಗಳು ಕರಗತವಾಗಿತ್ತಂತೆ. ಯಾವುದೇ ಗುರುವಿನ ಹತ್ತಿರ ಕಲಿಯದೇನೆ ಇಡೀ ಪ್ರಪಂಚದ ಜ್ಞಾನ ಅವರಲ್ಲಿತ್ತಂತೆ. ಅವರು ಆಟವಾಡುವಾಗಲೂ ಎಷ್ಟೋ ಪವಾಡಗಳನ್ನು ಮಾಡ್ತಾ ಇದ್ರಂತೆ. ಮಣ್ಣಿನಲ್ಲಿ ಮಾಡಿದ ಆಟಿಕೆಗಳಿಗೆ ಜೀವ ತುಂಬುವಂತಹ ಶಕ್ತಿ ಆ ಬಾಲಕನಿಗೆ ಇತ್ತಂತೆ. ಆದರೆ ವಯಸ್ಸಿಗೆ ಬರುತ್ತಿದ್ದ ಹಾಗೆ ಮಹದೇಶ್ವರರಿಗೆ ತಮ್ಮ ಲೈಫ್ ಪರ್ಪಸ್ ಏನು ತಮ್ಮ ಡೆಸ್ಟಿನಿ ಏನು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾನು ಕೇವಲ ಒಂದು ಸಂಸಾರದಲ್ಲಿ ಅಥವಾ ಈ ಶ್ರೀಶೈಲದಲ್ಲಿ ಬಂದಿಯಾಗಿರಲು ಹುಟ್ಟಿಲ್ಲ. ಎಲ್ಲೋ ದಕ್ಷಿಣದಲ್ಲಿ ದಟ್ಟವಾದ ಕಾಡಿನಲ್ಲಿ ಮುಗ್ಧ ಜನರು ನನ್ನ ಸಹಾಯಕ್ಕಾಗಿ ಕಾಯ್ತಾ ಇದ್ದಾರೆ. ಅಲ್ಲಿ ದುಷ್ಟ ಶಕ್ತಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ನಾನು ಅಲ್ಲಿಗೆ ಹೋಗಬೇಕು ಅನ್ನೋದು ಅವರಿಗೆ ಅರಿವಾಗುತ್ತೆ. ಒಂದಿನ ತಂದೆ ತಾಯಿ ಕಾಲಿಗೆ ನಮಸ್ಕರಿಸಿ, ನನ್ನ ಕರ್ಮಭೂಮಿ ಬೇರೆ ಎಲ್ಲೋ ಇದೆ, ನನ್ನನ್ನು ಹರಿಸಿ ಕಳಿಸ್ಕೊಡಿ ಅಂತ ಹೇಳಿ ಮನೆಯನ್ನು ಬಿಟ್ಟು ಹೊರಡ್ತಾರೆ ಮಹದೇಶ್ವರರು. ಆಗ ನೋಡಿ ಶುರುವಾಗುತ್ತೆ ಶ್ರೀಶೈಲದಿಂದ ನಮ್ಮ ಕರ್ನಾಟಕದ ಕಡೆಯ ಆ ಮಹಾಪಯಣ. ಯಾವುದೇ ವಾಹನವಿಲ್ಲ, ಜೊತೆಯಲ್ಲಿ ಯಾರೂ ಇಲ್ಲ. ಕಾಲ್ನಡಿಗೆಯಲ್ಲೇ 100 ಕಿಲೋಮೀಟರ್ಗಳ ಕಾಲ ಪ್ರಯಾಣ. ಕಾಡು ಮೇಡು ನದಿಗಳನ್ನು ದಾಟ್ಕೊಂಡು ಅವ್ರು ಬರ್ತಾರೆ. ಹೀಗೆ ಬರುವಾಗ ಅವರಿಗೆ ಮೊದಲು ಬಂದಿದ್ದು ಸುತ್ತೂರಿಗೆ. ಹೌದು, ಇವತ್ತು ನಾವೇನು ಸುತ್ತೂರು ಮಠ ಅಂತ ನೋಡ್ತೀವಿ, ಆ ಜಾಗಕ್ಕೆ ಮಹದೇಶ್ವರರು ಬರ್ತಾರೆ. ಅಲ್ಲಿನ ಗುರುವರ್ಗದ ಜೊತೆ ಸೇರಿ ಧರ್ಮದ ಬಗ್ಗೆ, ಸಮಾಜದ ಬಗ್ಗೆ ಚರ್ಚೆ ಮಾಡ್ತಾರೆ. ಸುತ್ತೂರಿನಲ್ಲಿರುವಾಗಲೇ ಜನರಿಗೆ ಅವರಲ್ಲಿದ್ದ ಶಕ್ತಿಯ ಅರಿವಾಗುತ್ತೆ. ಯಾರದ್ದು ಕಾಯಿಲೆ ಇರಲಿ, ಕಷ್ಟ ಇರಲಿ, ಮಹದೇಶ್ವರರು ಬರೀ ಕೈಯಿಂದ ವಿಭೂತಿ ಇಟ್ಟರೆ ಸಾಕು, ಎಲ್ಲವೂ ವಾಸಿ ಆಗ್ತಾ ಇತ್ತು. ಅಲ್ಲಿಂದ ಮುಂದೆ ಹೊರಟು ಕುಂದೂರು ಮಠಕ್ಕೆ ಬರ್ತಾರೆ. ಕುಂದೂರು ಆ ಕಾಲದಲ್ಲಿ ಬಹಳ ದೊಡ್ಡ ಆಧ್ಯಾತ್ಮಿಕ ಕೇಂದ್ರವಾಗಿತ್ತು. ಅಲ್ಲಿ ಕೂಡ ಮಹದೇಶ್ವರರು ತಮ್ಮ ಪವಾಡಗಳನ್ನು ತೋರಿಸ್ತಾರೆ. ಜನರು ಕಷ್ಟಗಳನ್ನು ಕೇಳ್ತಾರೆ, ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಕುಂದೂರಿನಿಂದ ಹರ್ದನಹಳ್ಳಿ, ಮರದಗುಡ್ಡ, ಹೀಗೆ ಬೇರೆ ಬೇರೆ ಜಾಗಗಳಿಗೆ ಭೇಟಿ ಕೊಡ್ತಾ ಜನರ ಜೊತೆ ಕನೆಕ್ಟ್ ಆಗ್ತಾ ಅವರಿಗೆ ದಕ್ಷಿಣದ ಕಡೆಗೆ ಹೆಜ್ಜೆ ಹಾಕ್ತಾರೆ. ಹೀಗೆ ಪ್ರಯಾಣ ಮಾಡ್ತಾ ಮಾಡ್ತಾ ಕೊನೆಗೆ ಅವರು ಬಂದು ನಿಂತಿದ್ದು ಒಂದು ಬೃಹತ್ ಅರಣ್ಯದ ಹಂಚಿನಲ್ಲಿ. ಅದೇ ನಮ್ಮ ಚಾಮರಾಜನಗರ ಜಿಲ್ಲೆಯ ಇಂದಿನ ಮಲೆ ಮಹದೇಶ್ವರ ಬೆಟ್ಟದ ಕಾಡು. ಆ ಕಾಡಿನನ್ನು ನೋಡಿದ ತಕ್ಷಣ ಮಹದೇಶ್ವರರಿಗೆ ಅನ್ಸುತ್ತೆ, ಎಸ್, ಇದೇ ನನ್ನ ಜಾಗ, ಇಲ್ಲಿಗೆ ನಾನು ಬರಬೇಕಾದದ್ದು, ಕರೆಕ್ಟ್ ಜಾಗಕ್ಕೆ ಬಂದಿದ್ದು. ಆದರೆ ಅವರು ಯಾಕೆ ಅಂತಹ ದಟ್ಟವಾದ ಕಾಡುಗಳನ್ನು ಆಯ್ಕೆ ಮಾಡ್ಕೊಂಡ್ರು? ಯಾವುದಾದ್ರೂ ಊರಿನಲ್ಲಿ, ಯಾವುದಾದ್ರೂ ಹಳ್ಳಿಗೆ ಹೋಗಿ ಆರಾಮಾಗಿರ್ಬೋದಿತ್ತಲ್ಲ. ಯಾಕೆ ಅಂದರೆ ಆ ಕಾಡಿನಲ್ಲಿ ಬೆಡಗಂಪಣ ಅನ್ನೋ ಒಂದು ಬುಡಕಟ್ಟು ಜನಾಂಗ ಮತ್ತು ಸೋಲಿಗರು ವಾಸವಾಗಿದ್ದರು. ಅವರು ಪ್ರಪಂಚದ ಯಾವುದೇ ಕಪಟ ಗೊತ್ತಿರಲಿಲ್ಲ, ಅತ್ಯಂತ ಮುಗ್ಧ ಜನ ಆಗಿದ್ರು. ಆದರೆ ಅವರ ಜೀವನ ಮಾತ್ರ ಅಕ್ಷರಶಃ ನರಕವಾಗಿತ್ತು. ಒಂದು ಕಡೆ ಕಾಡು ಪ್ರಾಣಿಗಳ ಕಾಟ, ಇನ್ನೊಂದು ಕಡೆ ಭಯಾನಕ ಕಾಯಿಲೆಗಳು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಜನಗಳನ್ನು ಗುಲಾಮರ ತರಹ ದುಡಿಸಿಕೊಂಡು ರಕ್ತ ಇರ್ತಿದ್ದ ಒಬ್ಬ ಭಯಾನಕ ರಾಕ್ಷಸ ಅಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ. ಅವನೇ ಶ್ರವಣಾಸುರ. ಅವನ ಮಾಯಾಶಕ್ತಿಗಳಿಗೆ, ಕ್ರೌರ್ಯಕ್ಕೆ ಈ ಕಾಡಿನ ಜನರು ನಡುಗಿ ಹೋಗಿದ್ದರು. ಅವರನ್ನು ರಕ್ಷಣೆ ಮಾಡುವವರು ಯಾರೂ ಇರಲಿಲ್ಲ. ಆ ಮುಗ್ಧ ಜನರ ಕಣ್ಣೀರನ್ನು ಒರೆಸಿ ಅವರಿಗೆ ಧೈರ್ಯ ತುಂಬಿ ಆ ಶ್ರವಣಾಸುರರನ್ನು
ಅಂತ್ಯ ಮಾಡಲೇಬೇಕು ಅಂತ ನಿರ್ಧರಿಸಿದ ಮಹದೇಶ್ವರರು ಆ ಕಾನನದ ಒಳಗೆ ಆ 7 ಮಲೆಗಳ ಕಡೆಗೆ ತಮ್ಮ ಹೆಜ್ಜೆಯನ್ನು ಮುಂದಿಡ್ತಾರೆ. ಆದರೆ 7 ಮಲೆಗಳ ದಾರಿ ಅಷ್ಟು ಸುಲಭವಾಗಿತ್ತ? ಆ ಕಾಡಿನೊಳಗೆ ಅಡಗಿದ್ದ ರಹಸ್ಯಗಳೇನು? ಒಂದೊಂದು ಮಲೆಗೂ ಆ ಹೆಸರೇಕೆ ಬಂತು? ಮಹದೇಶ್ವರರು ಏನೇನು ವಿಸ್ಮಯಗಳನ್ನು ಸೃಷ್ಟಿ ಮಾಡಿದ್ರು, ಇವೆಲ್ಲವನ್ನ ಈಗ ಹೇಳ್ತೀನಿ ನೋಡಿ. ಮಹದೇಶ್ವರರು ಆ ದಟ್ಟವಾದ ಕಾಡಿನೊಳಗೆ ಕಾಲಿಟ್ಟಾಗ ಅವರ ಕಣ್ಣಿಗೆ ಕಂಡಿದ್ದು ಬರೀ ಕಾಡಾಗಿರಲಿಲ್ಲ, ಅದೊಂದು ವಿಸ್ಮಯಗಳ ಜಗತ್ತಾಗಿತ್ತು. ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಿಗೆ ಹೋದಾಗ ಒಂದೇ ಒಂದು ಬೆಟ್ಟ ಹತ್ತಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಆದರೆ ಮಾದಪ್ಪನ ಬೆಟ್ಟಕ್ಕೆ ಹೋಗೋದು ಅಷ್ಟು ಸುಲಭವಲ್ಲ. ಯಾಕಂದರೆ ಅವರು ನೆಲೆಸಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಬೆಟ್ಟಗಳ ಸಾಮ್ರಾಜ್ಯದಲ್ಲಿ. ಅದಕ್ಕೆ ಅವರನ್ನು 7 ಮಲೆಯ ಒಡೆಯ, 7 ಬೆಟ್ಟದ ಒಡೆಯ ಅಂತ ಕರೀತಾರೆ. ಆದರೆ ಆ 7 ಬೆಟ್ಟಗಳನ್ನು ದಾಟಿ ಹೋಗೋದು ಅಂದರೆ ಅದೊಂದು ಅಲ್ಟಿಮೇಟ್ ಫಿಸಿಕಲ್ ಆ್ಯಂಡ್ ಸ್ಪಿರಿಚುಯಲ್ ಟೆಸ್ಟ್. ಇವತ್ತು ನಮಗೆಲ್ಲ ಡಾಂಬರು ರಸ್ತೆಗಳಿವೆ, ಬಸ್ಸುಗಳಿವೆ, ಸ್ವಂತ ಗಾಡಿಗಳಿವೆ. ಆದರೂ ಘಾಟ್ ಸೆಕ್ಷನ್ನಲ್ಲಿ ಹೋಗಬೇಕಾದ್ರೆ ನಮ್ಗೆ ಸುಸ್ತಾಗುತ್ತೆ. ಇನ್ನೂ 100 ವರ್ಷಗಳ ಹಿಂದೆ ಯಾವುದೇ ದಾರಿ ಇಲ್ಲದೆ ದಟ್ಟದ ಕಾಡಿನಲ್ಲಿ ಕಗ್ಗತ್ತಿನಲ್ಲಿ ನಡ್ಕೊಂಡು ಹೋಗೋದು ಅಂದರೆ ಹೇಗಿರಬೇಡ. ಒಮ್ಮೆ ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ 7 ಮಲೆಗಳ ಹೆಸರುಗಳನ್ನ ನಾನು ಆವಾಗಲೇ ಹೇಳಿದೆ. ಆದರೆ ಪ್ರತಿಯೊಂದು ಹೆಸರಿನ ಹಿಂದೆಯೂ ಒಂದು ರೋಚಕವಾದ ಲಾಜಿಕ್ ಇದೆ, ಒಂದು ಸ್ಥಳ ಪುರಾಣ ಇದೆ. ಬನ್ನಿ ಆ ಒಂದೊಂದು ಮಲೆಯ ಹೆಸರ ವಿಶ್ಲೇಷಣೆಯನ್ನು ನಾನು ಕೊಡ್ತೇನೆ. ಆನೆಮಲೆಯನ್ನು ಮೊದಲು ತಗೊಳ್ಳೋಣ. ಮಾದಪ್ಪನ ದರ್ಶನಕ್ಕೆ ಹೊರಟ ಭಕ್ತರಿಗೆ ಎದುರಾಗೋದು ಮೊದಲು ಆನೆಮಲೆ. ಹೆಸರುಗಳೇ ಹೇಳುವ ಹಾಗೆ ಅದು ಗಜರಾಜರ ಅಡ್ಡ. ಆ ಬೆಟ್ಟದ ತುಂಬೆಲ್ಲ ಗಾಡಾನೆಗಳ ಹಿಂಡು ಸದಾ ಓಡಾಡ್ತಿರ್ತಂತೆ. ದಟ್ಟವಾದ ಬಿದಿರಿನ ಮಳೆಗಳು, ನೀರು ಕುಡಿಯಲು ಬರುವ ಆನೆಗಳು. ಅಂದಿನ ಕಾಲದಲ್ಲಿ ಈ ಬೆಟ್ಟವನ್ನು ದಾಟೋದು ಅಂದರೆ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡೇ ಹೋಗಬೇಕಿತ್ತು. ಆದರೆ ಭಕ್ತರಿಗೆ ಮಾದಪ್ಪನ ಮೇಲಿದ್ದ ನಂಬಿಕೆ ಎಷ್ಟಿತ್ತಂದರೆ ಉಗೇ ಮಾದಪ್ಪ ಅಂತ ಕೂಗಿದ್ರೆ ಸಾಕು, ಎಷ್ಟೇ ದೊಡ್ಡ ಆನೆಯಾದರೂ ದಾರಿ ಬಿಟ್ಟು ನಿಲ್ತಿತ್ತು ಅನ್ನೋದು ಅಲ್ಲಿನ ಜನರ ನಂಬಿಕೆ. ಇದು ಪ್ರಕೃತಿಯ ಒರಟು ಶಕ್ತಿಯನ್ನು ಪ್ರತಿನಿಧಿಸುವ ಒಂದು ಬೆಟ್ಟ. ಇನ್ನೊಂದು ಜೇನುಮಲೆ. ಆನೆಮಲೆಯ ಆತಂಕವನ್ನು ದಾಟು ಮುಂದೆ ಹೋದರೆ ಸಿಗುವುದೇ ಜೇನುಮಲೆ. ಆ ಕಾಲದಲ್ಲಿ ಕಾಡಿನ ಜನರಿಗೆ, ಸೋಲಿಗರಿಗೆ ಊಟಕ್ಕೆ ಆಧಾರವೇ ಈ ಕಾಡಿನ ಉತ್ಪನ್ನಗಳು. ಈ ಬೆಟ್ಟದಲ್ಲಿ ಬೃಹತ್ ಬಂಡೆಗಳ ಮೇಲೆ, ಮರಗಳ ಮೇಲೆ ಸಾವಿರಾರು ದೊಡ್ಡ ದೊಡ್ಡ ಹೆಜ್ಜೇನು ಗೂಡುಗಳಿರ್ತಿದ್ವು. ಈ ಜೇನುತುಪ್ಪವನ್ನೇ ತೆಗೆದು ಕಾಡಿನ ಜನ ತಮ್ಮ ಜೀವನ ಸಾಗಿಸ್ತಾ ಇದ್ರು. ಮಲೆ ಮಹದೇಶ್ವರರು ಇಲ್ಲಿಗೆ ಬಂದಾಗ ಆ ಮುಗ್ಧ ಜನರಿಗೆ ಜೇನುತುಪ್ಪ ತೆಗೆಯುವ ವಿದ್ಯೆಯನ್ನು ಯಾವುದೇ ಅಪಾಯವಿಲ್ಲದೆ ಪ್ರಕೃತಿಯಡಿಯೇ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಟ್ರು ಅನ್ನೋ ಪ್ರತೀತಿ ಇದೆ. ಪ್ರಕೃತಿಯ ಸಿಹಿಯನ್ನು, ಆಶೀರ್ವಾದವನ್ನು ಕೊಡುವ ಬೆಟ್ಟ ಇದು ಅಂತ ಹೇಳ್ಬೋದು. ಇನ್ನು ಕಾನುಮಲೆ. ಕಾನು ಅಂದರೆ ದಟ್ಟವಾದ ಕಾಡು ಅಂತ. ಈ ಬೆಟ್ಟ ಎಷ್ಟು ದಟ್ಟವಾಗಿದೆ ಅಂದರೆ ಮಧ್ಯಾಹ್ನ 12 ಗಂಟೆ ಉರಿ ಬಿಸಿಲಿದ್ರು ಸೂರ್ಯನ ಬೆಳಕು ನೆಲಕ್ಕೆ ಬೀಳೋದಿಲ್ವಂತೆ. ಸದಾ ಕತ್ತಲನ್ನು ಆವರಿಸಿರುವಂತಹ ಒಂದು ದೈತ್ಯ ಮರಗಳಿಂದ ಕೂಡಿರುವಂತಹ ಬೆಟ್ಟ ಇದು ಅಂತ ಹೇಳ್ತಾರೆ. ಈ ಕಾನುಮಲೆಯಲ್ಲಿ ನಡೆಯುವುದು ಒಂದು ನಿಗೂಢವಾದ ನಿಶ್ಶಬ್ದ ಇರುತ್ತೆ. ಕೇವಲ ಒಣಗಿದ ಎಲೆಗಳ ಮೇಲೆ ಹೆಜ್ಜೆ ಹಾಕುವ ಸದ್ದು ಮತ್ತು ಹಕ್ಕಿಗಳ ಚಿಲುಪಿಲಿ ಮಾತ್ರ ಕೇಳಿಸುತ್ತೆ ಅಂತಾರೆ. ಇದು ಭಕ್ತರ ಮನಸ್ಸಿನಲ್ಲಿದ್ದ ಅಹಂಕಾರ ಮತ್ತು ಭಯವನ್ನು ಕಳೆದು ಏಕಾಗ್ರತೆಯನ್ನು ತಂದುಕೊಡುವ ಜಾಗ ಅಂತ ಹೇಳ್ಬೋದು. ಇನ್ನೊಂದು ಪಚ್ಚಿಮಲೆ. ಕತ್ತಲೆಯಲ್ಲಿ ಕಾನುಮನೆಯನ್ನು ದಾಟಿ ಬಂದ ಭಕ್ತರಿಗೆ ತಂಪೆರೆಯುವಂತಹ ಪಚ್ಚಿಮಲೆ. ವರ್ಷದ 365 ದಿನವೂ ಕೂಡ ಈ ಬೆಟ್ಟ ಹಸಿರಿನಿಂದ ಕಂಗೊಳಿಸ್ತಿರುತ್ತಂತೆ. ದೂರದಿಂದ ನೋಡಿದ್ರೆ ಯಾರೋ ಬೆಟ್ಟಕ್ಕೆ ಹಸಿರು ಬಣ್ಣದ ರತ್ನಗಂಬಳಿಯನ್ನು ಹಾಸಿಗೆ ಹಾಕಿ ಕಾಣಿಸ್ತಾ ಇರುತ್ತಂತೆ. ಪಚ್ಚೆ ಅಂದರೆ ಸಮೃದ್ಧಿ. ಮಹದೇಶ್ವರರು ಈ ಬೆಟ್ಟದ ಮೂಲಕ ನನ್ನನ್ನು ನಂಬಿ ಬಂದವನ ಜೀವನ ಸದಾ ಕಾಲ ಇದೇ ರೀತಿ ಉಸಿರಾಗಿರುತ್ತೆ, ಹಸಿರಾಗಿರುತ್ತೆ, ಸಮೃದ್ಧಿಯಾಗಿರುತ್ತೆ ಅನ್ನೋ ಸಂದೇಶವನ್ನು ಕೊಡ್ತಾರಂತೆ. ಪವಳಮಲೆ. ಪವಳ ಅಂದರೆ ಹವಳ, ಅಂದರೆ ಕೋರಲ್ ಅಂತ ಕರಿತೀವಲ್ಲ ಅದು. ಬೆಳಗಿನ ಜಾವ ಅಥವಾ ಸೂರ್ಯ ಮುಳುಗುವ ಸಮಯದಲ್ಲಿ ಬೆಟ್ಟವನ್ನು ನೋಡಿದ್ರೆ ಇಡೀ ಬೆಟ್ಟ ಕೆಂಪು ಮಿಶ್ರಿತ ಹವಳದ ಬಣ್ಣದಲ್ಲಿ ಮಿನುಗ್ತಾ ಇರುತ್ತಂತೆ. ಇಲ್ಲಿನ ಮಣ್ಣಿನ ಬಣ್ಣ ಮತ್ತು ಪ್ರಕೃತಿಯ ಸೌಂದರ್ಯ ಈ ಬೆಟ್ಟಕ್ಕೆ ಆ ಹೆಸರನ್ನು ತಂದು ಕೊಟ್ಟಿದೆ ಅಂತಾರೆ. ಆ ದೈವಿಕವಾದ ಬೆಳಕಿನಲ್ಲಿ ನಡೆಯುವಾಗ ಭಕ್ತರಿಗೆ ತಾವು ದೇವರಿಗೆ ಇನ್ನಷ್ಟು ಹತ್ತಿರವಾಗ್ತಿದ್ದೇವೆ ಅನ್ನೋ ಫೀಲ್ ಕೂಡ ಶುರುವಾಗುತ್ತೆ. ಇನ್ನೊಂದು ಪೊನ್ನಾಚಿ ಮಲೆ. ಇದು 7ನೇ ಬೆಟ್ಟ. ತಲುಪುವ ಮುನ್ನ ಸಿಗುವ ಒಂದು ಕೊನೆ ಮೇಜರ್ ಬೆಟ್ಟ. ಪೊನ್ನಾಚಿ ಅನ್ನೋದು ಆ ಭಾಗದ ಒಂದು ಊರಿನ ಹೆಸರು. ಜೊತೆಗೆ ಪೊನ್ನಾಚಮ್ಮ ಅನ್ನೋ ಸ್ಥಳೀಯ ದೇವತೆಯ ನೆಲೆಬೀಡು ಅಂತ ಹೇಳ್ತಾರೆ. ಇನ್ನೊಂದು ಅರ್ಥ ಪೊನ್ನು ಅಂದರೆ ಚಿನ್ನ. ಭಕ್ತರು ತಮ್ಮೆಲ್ಲ ಕಷ್ಟಗಳನ್ನು ದಾಟಿ ಇಲ್ಲಿಗೆ ಬಂದಾಗ ಅವರ ಮನಸ್ಸು ಚಿನ್ನದಷ್ಟೇ ಶುದ್ಧವಾಗಿರುತ್ತೆ ಅನ್ನೋದು ಆ ಬೆಟ್ಟವನ್ನು ದಾಟಿದವರು ಹೇಳ್ತಾರೆ. ಆಮೇಲೆ ಆ ಬೆಟ್ಟ ದಾಟಿದ ಮೇಲೆ ಭಕ್ತರ ಎನರ್ಜಿ ಲೆವೆಲ್ ಕಂಪ್ಲೀಟ್ ಆಗಿ ಬದಲಾಗ್ಬಿಡುತ್ತೆ.
ಇನ್ನು 7ನೇದು ಮಲೆ ಮಹದೇಶ್ವರ ಬೆಟ್ಟ. ಆ 6 ಬೆಟ್ಟಗಳನ್ನು ದಾಟಿ ಕಾಡು ಮೇಡು ಅಲೆದು ಕಲ್ಲು ಮುಳ್ಳುಗಳನ್ನು ತುಳಿದು ಕೊನೆಗೆ ಭಕ್ತರು ಬಂದು ತಲುಪ್ತಾ ಇದ್ದಿದ್ದ ಜಾಗ ಸಾಕ್ಷಾತ್ ಮಹದೇಶ್ವರ ನೆಲೆಸಿರುವ ಕೇಂದ್ರ ಬಿಂದು, ಅದೇ ಮಲೆ ಮಹದೇಶ್ವರ ಬೆಟ್ಟ. ಈ ಜಾಗವನ್ನೇ ಮಾದಪ್ಪ ತನ್ನ ಪ್ರಧಾನ ತಾಣವನ್ನಾಗಿ ಮಾಡಿಕೊಂಡ್ರು. ಇವತ್ತಿಗೂ ಕೂಡ ದೀಪಾವಳಿ, ಶಿವರಾತ್ರಿಯಂತಹ ಜಾತ್ರೆಯ ಸಮಯದಲ್ಲಿ ಲಕ್ಷಾಂತರ ಭಕ್ತರು ತಮ್ಮ ಊರುಗಳಿಂದ ಬರಿಗಾಲಿನಲ್ಲಿ ನಡೆದುಕೊಂಡೇ ಬರ್ತಾರೆ. ಕೈಯಲ್ಲಿ ಭಕ್ತಿಯ ಕಾಲು ದೀಪ ಹಿಡಿದುಕೊಂಡು ಮಾದಪ್ಪ ಮಾಯ್ಕಾರ ಮಾದಪ್ಪ ಅಂತ ಹಾಡ್ತಾ ಬರುವ ದೃಶ್ಯಗಳನ್ನು ನೀವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ತೀರಿ. ಅಷ್ಟು ಕಷ್ಟಪಟ್ಟು 7 ಮಳೆಗಳನ್ನು ಹತ್ತಿ ಬಂದು ಭಕ್ತನಿಗೆ ದೂರದಿಂದ ಆ ದೇವಸ್ಥಾನದ ಗೋಪುರ ಕಂಡ ತಕ್ಷಣ ದೇಹದ ಎಲ್ಲ ಸುಸ್ತು ಮಾಯವಾಗಿಬಿಡುತ್ತೆ. ಮೈಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ. ಆ ಕ್ಷಣದಲ್ಲಿ ಭಕ್ತ ಮತ್ತು ದೇವರ ನಡುವಿನ ಯಾವುದೇ ಮಿಡಲ್ ಮ್ಯಾನ್ ಇರಲ್ಲ, ಬರೀ ಪ್ಯೂರ್ ಎಮೋಷನ್ಸ್ ಮಾತ್ರ ಇರುತ್ತೆ. ಆದರೆ ಮಹದೇಶ್ವರರು ಈ 7 ಬೆಟ್ಟಗಳ ಕೋಟೆಯನ್ನು ಯಾಕೆ ನಿರ್ಮಾಣ ಮಾಡಿಕೊಂಡ್ರು? ಆ ಮುಗ್ಧ ಜನರಿಗೆ ಅವರು ಆಶ್ರಯ ಕೊಡಬೇಕಾದ್ರೆ ಅವರಿಗೆ ಎದುರಾಗಿದ್ದ ದೊಡ್ಡ ಅಪಾಯವಾದರೂ ಯಾವುದು? ಈ ಕಾಡಿನಲ್ಲಿ ಮಹದೇಶ್ವರರಿಗೆ ಸವಾಲಾಗಿ ನಿಂತಿದ್ದದ್ದು ಸಾಮಾನ್ಯ ಮನುಷ್ಯನಲ್ಲ, ಅವನು ಮಾಯಾವಿ, ತಂತ್ರ ಮಂತ್ರಗಳ ಅಧಿಪತಿ, ಕಾಡಿನ ಜನರನ್ನ ರಕ್ತ ಕಣ್ಣೀರು ಹಾಕಿಸ್ತಿದ್ದಂತಹ ಕ್ರೂರ ಶ್ರವಣಾಸುರ. ಶ್ರವಣಾಸುರ ಯಾರು ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೇಳಿ. ಆ 7 ಮಲೆಗಳ ಅದ್ಭುತ ಸೌಂದರ್ಯ, ಅಲ್ಲಿನ ಪ್ರಕೃತಿಯ ಬಗ್ಗೆ ನಾನು ಇವಾಗ ತಾನೇ ಹೇಳಿದೆ. ಆ ಕಾಡಿನ ವರ್ಣನೆಯನ್ನ ಕೇಳಿದ್ರೆ ಹಬ್ಬ ಎಂಥ ಸ್ವರ್ಗದಂತೆ ಜಾಗ ಅಂತ ಅನಿಸಿರ್ಬೇಕು ನಿಮಗೂ, ನನಗೂ ಅನ್ನಿಸ್ತು. ಆದರೆ ಪರಮಶಿವನ ಅವತಾರವಾದ ಮಹದೇಶ್ವರರು ಆ ಕಾನನಕ್ಕೆ ಕಾಲಿಡುವ ಮುಂಚೆ ಆ ಜಾಗ ಸ್ವರ್ಗ ಆಗಿರಲಿಲ್ಲ, ಬದಲಾಗಿ ಅದೊಂದು ನರಕವಾಗಿತ್ತು. ಆ ದಟ್ಟವಾದ ಕಾಡಿನಲ್ಲಿ ಯಾರ ಕಣ್ಣಿಗೂ ಕಾಣದಂತೆ ಆ 7 ಮಲೆಗಳ ಮಧ್ಯೆ ಮುಗ್ಧ ಜನರನ್ನು ಆಳ್ತಿದ್ದ ಒಬ್ಬ ಭಯಾನಕ ರಾಕ್ಷಸನಿದ್ದ, ಅವನೇ ಶ್ರವಣಾಸುರ. ಯಾರು ಈ ಶ್ರವಣಾಸುರ ಅಂತ ನೀವು ಯೋಚನೆ ಮಾಡಿದ್ರೆ, ಕತೆಗಳಲ್ಲಿ ಬರುವ ಹಾಗೆ ಇವನಿಗೆ 10 ತಲೆ, ಉದ್ದವಾದ ಕೊಂಬುಗಳು ಇರಲಿಲ್ಲ. ಆದರೆ ಇವನು ಅದಕ್ಕಿಂತಲೂ 100 ಪಟ್ಟು ಡೇಂಜರಸ್ ಆಗಿದ್ದ. ಯಾಕೆ ಗೊತ್ತಾ? ಬಿಕಾಸ್ ಈ ವಾಸ್ ಅ ಮಾಸ್ಟರ್ ಆಫ್ ಡಾರ್ಕ್ ಮ್ಯಾಜಿಕ್. ಮಾಟ ಮಂತ್ರ, ತಂತ್ರವಿದ್ಯೆ ಮತ್ತು ಮಾಯಾಶಕ್ತಿಗಳ ಅಧಿಪತಿಯಾಗಿದ್ದ. ತನ್ನ ಕಣ್ಣಿಗೆ ಕಂಡದ್ದೆಲ್ಲ ಭಸ್ಮ ಮಾಡುವ, ಕ್ಷಣಾರ್ಧದಲ್ಲಿ ರೂಪ ಬದಲಾಯಿಸುವಂತಹ ಘೋರವಾದ ಶಕ್ತಿಗಳು ಅವನಿಗಿದ್ದು ಬಂತೆ. ಆ ಕಾಡಿನಲ್ಲಿ ಬದುಕಿದ್ದ ಸೋಲಿಗರು ಮತ್ತು ಬೆಡಗಂಪಣ ಅನ್ನುವಂತಹ ಜನಾಂಗದವರು ಪ್ರಪಂಚದ ಯಾವ ಕಪಟವೂ ಗೊತ್ತಿಲ್ಲದ ಅತ್ಯಂತ ಮುಗ್ಧರು ಅಂತ ನಾನು ಅವಾಗಲೇ ಹೇಳಿದೆ. ಅಂಥವರನ್ನು ಶ್ರವಣಾಸುರ ತನ್ನ ಗುಲಾಮರನ್ನಾಗಿ ಮಾಡ್ಕೊಂಡಿದ್ದ. ಅವರಿಗೆ ಒಂದೇ ಒಂದು ಆಯ್ಕೆ ಅಂದರೆ ಶ್ರವಣಾಸುರ ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರಬೇಕು, ಇಲ್ಲದಿದ್ದರೆ ಸಾವು. ಬೆಳಗಿನಿಂದ ರಾತ್ರಿಯವರೆಗೆ ಕಾಡಿನಲ್ಲಿ ದುಡಿಸೋದು, ಅವರು ತರುವ ಜೇನು ಹಣ್ಣು ಹಂಪಲುಗಳನ್ನು ತಾನೇ ಕಿತ್ತುಕೊಳ್ಳೋದು, ಯಾರಾದರೂ ಸ್ವಲ್ಪ ಎದುರು ಮಾತಾಡಿದ್ರೆ ಅವರನ್ನು ತನ್ನ ಮಾಯಾಶಕ್ತಿಯಿಂದ ಚಿತ್ರಹಿಂಸೆ ಕೊಟ್ಟು ಕೊಲ್ಲೋದು, ಇದೇ ಅವನ ದಿನನಿತ್ಯದ ಕೆಲಸವಾಗಿತ್ತು. ಆ ಕಾಡಿನಲ್ಲಿ ಶ್ರವಣಾಸುರನ ಅಟ್ಟಹಾಸ ಎಷ್ಟಿತ್ತಂದ್ರೆ ಕಾಡು ಮೃಗಗಳು ಕೂಡ ಅವನ ಹೆಸರನ್ನ ಕೇಳಿದ್ರೆ ನಡುಕ್ತಾ ಇದ್ವಂತೆ. ಇಂತಹ ಹೊತ್ತಿನಲ್ಲೇ ಒಬ್ಬ ಸಾಮಾನ್ಯ ಸನ್ಯಾಸಿ ರೂಪದಲ್ಲಿ ಕೈಯಲ್ಲಿ ಒಂದು ಬೆತ್ತ ಹಿಡಿದುಕೊಂಡು ಮುಖದಲ್ಲಿ ಒಂದು ದೈವಿಕವಾದ ತೇಜಸ್ಸನ್ನು ಹೊತ್ಕೊಂಡು ಆ ಕಾಡಿಗೆ ಎಂಟ್ರಿ ಕೊಡ್ತಾರೆ ನಮ್ಮ ಮಾದಪ್ಪ. ಮಹದೇಶ್ವರರು ಕಾಡಿಗೆ ಬಂದ ತಕ್ಷಣ ಆ ಮುಗ್ಧ ಜನರ ಕಷ್ಟಗಳನ್ನು ನೋಡ್ತಾರೆ. ಅವರ ಮೈಯಲ್ಲಿದ್ದ ಗಾಯದ ಕಲೆಗಳನ್ನು, ಅವರ ಕಣ್ಣಲ್ಲಿದ್ದ ಭಯ, ಇವೆಲ್ಲವನ್ನು ನೋಡಿ ಮಾದಪ್ಪನಿಗೆ ಆಕ್ರೋಶ ಕಟ್ಟೆ ಹೊಡೆಯುತ್ತೆ. ಶಿವನೇ, ನಿನ್ನ ಸೃಷ್ಟಿಯಲ್ಲಿ ಇಂತಹ ಅನ್ಯಾಯವ ಅಂತ ತನ್ನನ್ನು ತಾನೇ ಪ್ರಶ್ನೆ ಮಾಡ್ಕೊಳ್ತಾರೆ. ಜನರ ಕಣ್ಣೀರು ಒರೆಸ್ತಾರೆ. ಇನ್ನು ಮುಂದೆ ನಿಮಗೆ ಯಾವ ಭಯವೂ ಬೇಡ, ಆ ದುಷ್ಟನ ಅಂತ್ಯಕಾಲ ಹತ್ತಿರ ಬಂದಿದೆ ಅಂತ ಅಭಯವನ್ನು ಕೊಡ್ತಾರೆ. ಈ ವಿಷಯ ಹೇಗೋ ಶ್ರವಣಾಸುರನ ಕಿವಿಗೆ ಬೀಳುತ್ತೆ. ಯಾರೋ ಒಬ್ಬ ಭಿಕ್ಷುಕ ಸನ್ಯಾಸಿ ಬಂದಿದ್ದಾನಂತೆ, ನನ್ನನ್ನೇ ಎದುರಿಸ್ತೀನಿ ಅಂತ ಹೇಳ್ತಾ ಇದ್ದಾನಂತೆ ಅಂತ ಹೇಳ್ಕೊಂಡು ಜೋರಾಗಿ ನಗ್ತಾನಂತೆ. ನನ್ನ ಈ ಮಾಯಾಶಕ್ತಿಯ ಮುಂದೆ ಆ ಸನ್ಯಾಸಿ ಯಾವ ಲೆಕ್ಕ, ಅವನನ್ನು ಈಗಲೇ ಸುಟ್ಟು ಭಸ್ಮ ಮಾಡ್ತೀನಿ ಅಂತ ತನ್ನ ಅಹಂಕಾರದಿಂದ ಗರ್ಜಿಸುತ್ತಾ ಮಾದಪ್ಪನನ್ನು ಹುಡುಕೊಂಡು ಬರ್ತಾನೆ. ಮಹದೇಶ್ವರರ ಬೆಟ್ಟದಲ್ಲಿ ಆ ದಟ್ಟ ಕಾಡಿನ ಮಧ್ಯೆ ಒಂದು ಕಡೆ ಅಹಂಕಾರ ಉತ್ತುಂಗದಲ್ಲಿದ್ದ ಮಾಯಾವಿ ಶ್ರವಣಾಸುರ, ಇನ್ನೊಂದು ಕಡೆ ಸಾಕ್ಷಾತ್ ಪರಮಶಿವನ ಅವತಾರ ಪ್ರಶಾಂತವಾಗಿ ನಿಂತಿದ್ದ ಮಹದೇಶ್ವರರು. ಅದೊಂದು ಎಪಿಕ್ ಮುಖಾಮುಖಿ ಅಂತ ಹೇಳ್ಬೋದೇನು. ಶ್ರವಣಾಸುರ ಮೊದಲಿಗೆ ಮಾದಪ್ಪನನ್ನು ನೋಡಿ ಅಪಹಾಸ್ಯ ಮಾಡ್ತಾನೆ. ಆದರೆ ಮಾದಪ್ಪ ಕಣ್ಣಲ್ಲಿದ್ದ ಆ ಪ್ರಖರವಾದ ತೇಜಸ್ಸು ನೋಡಿ ಅವನಿಗೆ ಒಳಗೆ ಎಲ್ಲೋ ಒಂದು ಕಡೆ ಭಯ ಶುರುವಾಗಿರುತ್ತೆ. ತನ್ನ ಎಲ್ಲ ಮಾಯಾಶಕ್ತಿಗಳನ್ನು ಒಟ್ಟಿಗೆ ಪ್ರಯೋಗ ಮಾಡ್ತಾನೆ. ಕಾಡಿನ ಮರಗಳೆಲ್ಲ ಬೆಂಕಿಯಾಗಿ ಉರಿಯುವ ಹಾಗೆ ಮಾಡ್ತಾನೆ. ಭಯಾನಕವಾದ ಕತ್ತಲು ಸೃಷ್ಟಿ ಮಾಡ್ತಾನೆ. ದೊಡ್ಡ ದೊಡ್ಡ ಬಂಡೆಗಳನ್ನು ಮಾದಪ್ಪನ ಮೇಲೆ ಬೀಳುವ ಹಾಗೆ ತಂತ್ರಗಾರಿಕೆ ಮಾಡ್ತಾನೆ. ಆದರೆ ಮಾದಪ್ಪನ ಮುಖದಲ್ಲಿ ಒಂದು ಚೂರು ಆತಂಕವೂ ಇರಲಿಲ್ಲ. ಕೇವಲ ಮುಖದಲ್ಲಿ ಒಂದು ಮಂದಹಾಸ ಬೀರಿ ತಮ್ಮ ಕೈಯಲ್ಲಿದ್ದ ಬೆತ್ತವನ್ನು ನೆಲಕ್ಕೆ ತಡ್ತಾರೆ ಅಷ್ಟೇ. ಶ್ರವಣಾಸುರನ ಎಲ್ಲ ಮಾಯಾಜಾಲಗಳು, ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಕ್ಷಣಾರ್ಧದಲ್ಲಿ ನುಚ್ಚು ನರ ಹೋಗುತ್ತೆ. ಬಂಡೆಗಳು ಹೂವಿನ ಮಳೆಯಾಗಿ ಬದಲಾಗುತ್ತೆ.
ಇದನ್ನು ನೋಡಿ ಶ್ರವಣಾಸುರನಿಗೆ ದಿಗ್ಭ್ರಮೆಯಾಗತ್ತೆ. ಇವನು ಸಾಮಾನ್ಯ ಸನ್ಯಾಸಿ ಅಲ್ಲ, ಇವನ ಹತ್ತಿರ ನನಗಿಂತ ದೊಡ್ಡ ಶಕ್ತಿ ಇದೆ ಅಂತ ಅವನಿಗೆ ಅರ್ಥವಾಗುತ್ತೆ. ತನ್ನ ಕೊನೆಯ ಮತ್ತು ಅತಿ ಭಯಾನಕವಾದ ಅಸ್ತ್ರವನ್ನು ಪ್ರಯೋಗ ಮಾಡಲು ಮುಂದಾಗ್ತಾನೆ. ತನ್ನ ಮಾಯಾಶಕ್ತಿಯಿಂದ ಒಂದು ಬೃಹತ್, ಅತ್ಯಂತ ಕ್ರೂರವಾದ, ರಕ್ತದಾಹಿಯಾದ ನರಭಕ್ಷಕ ಹುಲಿಯನ್ನು ಸೃಷ್ಟಿ ಮಾಡಿ ಮಹದೇಶ್ವರರನ್ನ ಕೊಲ್ಲಲು ಛೂ ಬಿಡ್ತಾನೆ. ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಣ್ಣುಗಳು ಕೆಂಡದಂತೆ ಉರಿಯುತ್ತಿರುವ, ಬಾಯಿಯಿಂದ ಜೊಲ್ಲು ಸುರಿಸುತ್ತಿರುವ ಆ ದೈತ್ಯ ಗರ್ಜಿಸುತ್ತಿರುವ ಹುಲಿಯನ್ನ ಮಾದಪ್ಪನ ಮೇಲೆ ಎರಗಲು ಗಾಳಿಯಲ್ಲಿ ಜಿಗಿಯುತ್ತದೆ. ದೂರದಿಂದ ಇದನ್ನು ನೋಡ್ತಿದ್ದ ಕಾಡಿನ ಜನರೆಲ್ಲ ಅಯ್ಯೋ ಅಂತ ಕಣ್ಮುಚ್ಕೊಳ್ತಾರೆ. ಆದರೆ ಆಗಿದ್ದೇನು ಗೊತ್ತಾ, ಗಾಳಿಯಲ್ಲಿ ಹಾರು ಬರುತ್ತಿದ್ದ ರೌದ್ರಾವತಾರದ ಹುಲಿ ಮಹದೇಶ್ವರರ ಹತ್ರ ಬರುತ್ತಿದ್ದ ಹಾಗೆ ಅದರ ಕ್ರೌರ್ಯವೆಲ್ಲ ಕರಗಿ ಹೋಗುತ್ತೆ. ಮಹದೇಶ್ವರರ ಅತ್ಯಂತ ಶಾಂತವಾಗಿ ತಮ್ಮ ಬಲಗೈಯನ್ನು ಎತ್ತಿ ಹುಲಿಯ ತಲೆ ಮೇಲೆ ಸವರಿ ಇಡ್ತಾರೆ. ಮರುಕ್ಷಣವೇ ಆ ಕ್ರೂರ ವ್ಯಾಘ್ರ ಒಂದು ಸಾಕು ಪ್ರಾಣಿಯಂತೆ, ಒಂದು ಬೆಕ್ಕಿನ ಮರಿಯಂತೆ ಮಹದೇಶ್ವರರ ಪಾದರ ಹತ್ತ ಮಲಗುಳುತ್ತೆ. ಮಾದಪ್ಪ ಆ ಹುಲಿಯನ್ನು ಕೊಲ್ಲೆಲ್ಲ ಬದಲಾಗಿ ತನ್ನ ಪ್ರೀತಿಯಿಂದ, ದೈವಿಕ ಶಕ್ತಿಯಿಂದ ಆ ಹುಲಿಯನ್ನೇ ತಮ್ಮ ವಾಹನವನ್ನಾಗಿ ಮಾಡ್ಕೊಳ್ತಾರೆ. ಹುಲಿಯ ಮೇಲೆ ರಾಜಗಾಂಭೀರ್ಯದಿಂದ ಕುಳಿತುಕೊಳ್ತಾರೆ ನಮ್ಮ ಏಳುಮಲೆಯ ಮಾದಪ್ಪ. ಇವತ್ತಿಗೂ ನಾವು ಮಾದಪ್ಪನ ಫೋಟೋಗಳನ್ನು, ವಿಗ್ರಹಗಳನ್ನು ಅವರ ಹುಲಿಗೆಲೆ ಕೂತಿರೋದನ್ನೇ ನಾವು ನೋಡ್ತೀವಿ. ಆ ಐತಿಹಾಸಿಕ ಘಟನೆ ನಡೆದಿದ್ದು ಇದೇ ಜಾಗದಲ್ಲಿ. ತನ್ನ ಅತಿ ದೊಡ್ಡ ಅಸ್ತ್ರವು ವಿಫಲವಾದಾಗ ಶ್ರವಣಾಸುರನಿಗೆ ತನ್ನ ಅಂತ್ಯ ಕಣ್ಣೆದುರಿಗೆ ಕಾಣಿಸುತ್ತೆ. ಹುಲಿಯ ಮೇಲೆ ಕುಳಿತಿದ್ದ ಮಹದೇಶ್ವರರು ತಮ್ಮ ದೈವಿಕ ಶಕ್ತಿಯಿಂದ ಶ್ರವಣಾಸುರನ ಅಹಂಕಾರವನ್ನು, ಅವನ ಕ್ರೌರ್ಯವನ್ನು ಶಾಶ್ವತವಾಗಿ ಅಳಿಸಿ ಹಾಕ್ತಾರೆ. ಕೆಲವು ಜನಪದ ಕಥೆಗಳ ಪ್ರಕಾರ ಮಾದಪ್ಪ ಅವನನ್ನು ಬಂಡೆಯ ಕೆಳಗೆ ಸಿಲುಕಿಸಿ ಸಂಹಾರ ಮಾಡಿದ್ರು ಅಂತಾರೆ. ಇನ್ನು ಕೆಲವು ಕಥೆಗಳ ಪ್ರಕಾರ ದುಷ್ಟಶಕ್ತಿಗಳನ್ನೆಲ್ಲ ನಾಶ ಮಾಡಿ ಆತನಿಗೆ ಮೋಕ್ಷ ಕರುಣಿಸಿದ್ರು ಅಂತಾರೆ. ಏನೇ ಆಗಿರಲಿ, ಆ ಕ್ಷಣದಿಂದ ಏಳುಮಲೆಯ ಕಾಡಿಗೆ ಅಂಟಿದ್ದ ಶಾಪ ವಿಮೋಚನೆಯೇ ಆಯಿತು. ಕಾಡಿನ ಮುಗ್ಧ ಜನರಿಗೆ ಸ್ವಾತಂತ್ರ್ಯ ಸಿಕ್ತು. ಅವತ್ತಿನಿಂದ ಆ ಕಾಡಿಗೆ ಜನರು ದೇವರೆಂದರೆ ಅದು ಮಾದಪ್ಪ ಮಾತ್ರ. ತಮ್ಮ ಕಷ್ಟಗಳನ್ನು ದೂರ ಮಾಡಿದ ಮಹಾಸಂತನನ್ನು ಅವರು ಅಕ್ಷರಶಃ ದೇವರಂತೆ ಪೂಜೆ ಮಾಡಲು ಶುರು ಮಾಡ್ತಾರೆ. ಆದರೆ ಶ್ರವಣಾಸುರನ ಸಂಹಾರದಿಂದ ಮಹದೇಶ್ವರರ ಕೆಲಸ ಮುಗಿಯಲಿಲ್ಲ. ಆ ಕಾಡಿನಲ್ಲಿ ಅವರು ಮಾಡಬೇಕಾದ ಪವಾಡಗಳು ಇನ್ನೂ ಅದೆಷ್ಟೋ ಇದ್ದು. ತಮ್ಮ ಭಕ್ತರನ್ನು ಸದಾಕಾಲ ಕಾಯಲು ಅವರು ಒಂದು ಜಾಗವನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿತ್ತು. ಆ ಜಾಗವೇ ನಾವು ನಿಜವೆಲ್ಲ ಭಕ್ತಿಯಿಂದ, ಆಶ್ಚರ್ಯದಿಂದ, ಭಯಭಕ್ತಿಯಿಂದ ನೋಡುವ ನಾಗಮಲೆ. ಆ ನಾಗಮಲೆಗೆ ಹೋಗುವ ದಾರಿ ಯಾಕಷ್ಟು ಕಠಿಣ, ಮಾದಪ್ಪ ಇಂದಿಗೂ ನಾಗರ ಹಾವಿನ ರೂಪದಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು, ಅಲ್ಲಿನ ಕಲ್ಲಿನ ಬಸವಣ್ಣದ ರಹಸ್ಯವೇನು, ಇದೆಲ್ಲದ್ರ ಬಗ್ಗೆ ಹೀಗೆ ಹೇಳ್ತೀನಿ, ಕೇಳಿ. ನಾವು ಯೂಶಲಿ ಮಾದಪ್ಪನ ಬೆಟ್ಟಕ್ಕೆ ಹೋದಾಗ ಮಾದಪ್ಪನ ದರ್ಶನ ಪಡೆದು ಹುಲಿವಾಹನ ನೋಡಿ ಪ್ರಸಾದ ತಿಂದು ತಕ್ಷಣ ಟ್ರಿಪ್ ಮುಗೀತು ಅಂತ ಹೇಳ್ತೀವಿ. ಆದರೆ ನಿಜವಾದ ಭಕ್ತರಿಗೆ, ಹಾರ್ಡ್ಕೋರ್ ಡಿವೋಟೀಸ್ಗೆ ಅಲ್ಲಿ ಕೇವಲ ಅರ್ಧ ದಾರಿ ಮುಗಿದ ಹಾಗೆ. ಯಾಕಂದರೆ ಮಹದೇಶ್ವರರು ಸಂಪೂರ್ಣ ಆಶೀರ್ವಾದ ಸಿಗಬೇಕು ಅಂದರೆ, ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಬೇಕು ಅಂದರೆ ಅವರು ಹೋಗಲೇಬೇಕಾದ ಇನ್ನೊಂದು ಜಾಗ ಇದೆ, ಅದು ನಾಗಮಲೆ. ನಾಗಮಲೆ ಹೆಸರೇ ಒಂದು ರೀತಿಯ ಮೈಜುಮ್ಮನಿಸುವಂಥದ್ದೇ ಅಲ್ವಾ. ಮಲೆ ಮಹದೇಶ್ವರರ ಬೆಟ್ಟದ ಮುಖ್ಯ ದೇವಸ್ಥಾನದಿಂದ ಸುಮಾರೊಂದು 14-15 ಕಿಲೋಮೀಟರ್ ದೂರದಲ್ಲಿ ದಟ್ಟವಾದ ಒಂದು ಕಾಡಿನ ನಡುವೆ ಒಂದು ನಿಗೂಢವಾದ ಜಾಗ ಇದು. ಈ ಜಾಗಕ್ಕೆ ಹೋಗೋದು ಅಂದರೆ ಅದೊಂದು ಸಾಮಾನ್ಯ ಟ್ರೆಕ್ಕಿಂಗ್ ಅಲ್ಲ, ಇಟ್ಸ್ ಅನ್ ಅಲ್ಟಿಮೇಟ್ ಟೆಸ್ಟ್ ಆಫ್ ಫೇತ್. ಇಲ್ಲಿಗೆ ಹೋಗಲು ಸರಿಯಾದ ರಸ್ತೆಗಳಿಲ್ಲ, ಡಾಂಬರ್ ರಸ್ತೆ ಅಂತೂ ಕನಸು ಬಿಡಿ. ಇದೊಂದು ಕಲ್ಲು ಮುಳ್ಳುಗಳು ಮತ್ತು ಕಡಿದಾದ ಬಂಡೆಗಳ ನಡುವೆ ಇರುವ ಒಂದು ರಫ್ ಆ್ಯಂಡ್ ಟಫ್ ಕಾಲ್ದಾರಿ ಅಂತ ಹೇಳ್ಬೋದು. ಈಗೀಗ ಸ್ವಲ್ಪ ಜೀಪ್ಗಳು ಹೋಗ್ತಾ ಇವೆ, ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಓಡಾಡ್ತಾರೆ. ಆದರೂ ಆ ಜೀಪ್ ಪ್ರಯಾಣ ಕೂಡ ಒಂದು ಹಾರ್ಟ್ ಬೀಟ್ ಹೆಚ್ಚಿಸುವಂತಹ ಆಫ್ ರೋಡ್ ಅಡ್ವೆಂಚರ್. ಆದರೆ ನಿಜವಾದ ಮಜಾ ಮತ್ತು ಪುಣ್ಯ ಇರೋದು ಅಂದರೆ ನಡ್ಕೊಂಡು ಹೋದರೆ ಮಾತ್ರ. ಬೆಟ್ಟ ಹತ್ತುವಾಗ ಸುಡುವ ಬಿಸಿಲು, ಕಾಲುಗಳಿಗೆ ಚುಚ್ಚುವ ಕಲ್ಲುಗಳು, ಎದುರಾಗುವ ಕಾಡು ಪ್ರಾಣಿಗಳ ಭಯ. ಎಷ್ಟೋ ಜನ ದಾರಿ ಮಧ್ಯದಲ್ಲೇ ಸುಸ್ತಾಗಿ ಸಾಕಪ್ಪ ನನ್ನ ಕೈಯಲ್ಲಿ ಆಗಲ್ಲ ಅಂತ ವಾಪಸ್ ಬಂದ್ಬಿಡ್ತಾರೆ. ಆದರೆ ಯಾರ ಬಾಯಲ್ಲಿ ಉಗೇ ಮಾದಪ್ಪ, ಮಾಯ್ಕಾರ ಮಾದಪ್ಪ ಅಂತ ಜಪ ಮಾಡ್ತಾ ಹೆಜ್ಜೆ ಹಾಕ್ತಾರೋ ಅವ್ರಿಗೆ ಆ ಸುಸ್ತು, ಆ ನೋವು ಯಾವುದು ಗೊತ್ತಾಗೋದಿಲ್ಲ. ಇದೇ ನಾಗಮಲೆಯ ಮೊದಲ ಪವಾಡ. ಭಕ್ತರ ಎನರ್ಜಿಯನ್ನು ಬೂಸ್ಟ್ ಮಾಡೋದು ಸಾಕ್ಷಾತ್ ಆ ಮಾದಪ್ಪನೇ ಅನ್ನೋದು ನಂಬಿಕೆ. ಸರಿ, ಅಷ್ಟು ಕಷ್ಟಪಟ್ಟು ಆ ನಾಗಮಲೆಗೆ ಹೋದ ಮೇಲೆ ಅಲ್ಲಿ ನಮಗೆ ಕಾಣೋದೇನು? ಅಲ್ಲಿ ನಮಗೆ ಕಾಣೋದು, ದೂರದಿಂದ ನೀವು ಆ ಬೆಟ್ಟವನ್ನು ನೋಡಿದ್ರೆ ಒಂದು ದೊಡ್ಡ ಹಾವಿನ ಆಕಾರದಲ್ಲಿ ಎಡೆಯನ್ನು ಬಿಚ್ಚಿಕೊಂಡು ಕೂತಿರುವ ಹಾಗೆ ಕಾಣಿಸುತ್ತೆ. ಅದಕ್ಕೆ ನಾಗಮಲೆ ಅಂತ ಕರೆಯೋದು. ಶ್ರವಣಾಸುರನ ಸಂಹಾರದ ನಂತರ ಮಾದಪ್ಪ ತನ್ನ ತಪಸ್ಸಿಗೆ ಮತ್ತು ಭಕ್ತಿಯನ್ನ ಕಾಯಲು ಆರಿಸಿಕೊಂಡ ಕೊನೆಯ ಜಾಗ ಇದು ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ದೊಡ್ಡ ಗೋಪುರಗಳಿಲ್ಲ, ಚಿನ್ನದ ಕಳಸಗಳಿಲ್ಲ. ಇರೋದು ಒಂದು ಪುರಾತನವಾದ ಗವಿ ಮತ್ತು ಒಂದು ದೊಡ್ಡ ಹುತ್ತ. ಹೌದು, ಜನಪದ ಕಥೆಗಳ ಪ್ರಕಾರ ಮಾದಪ್ಪ ಭೌತಿಕ ದೇಹವನ್ನು ತ್ಯಜಿಸಿದ ನಂತರ ಈ ಹುತ್ತದಲ್ಲಿ ನಾಗರ ಹಾವಿನ ರೂಪದಲ್ಲಿ ಇಂದಿಗೂ ನೆಲೆಸಿದ್ದಾರೆ ಅನ್ನೋದು ಕೋಟ್ಯಾಂತರ ಭಕ್ತರ ಅಚಲವಾದ ನಂಬಿಕೆ.
ಇಲ್ಲಿ ನಡೆಯುವ ಪವಾಡಗಳ ಬಗ್ಗೆ ಕೇಳಿದ್ರೆ ಖಂಡಿತ ಸೈನ್ಸ್ ಕೂಡ ಒಂದು ಕ್ಷಣ ತಲೆ ಕೆಡಿಸ್ಕೊಳ್ಳುತ್ತೆ. ಕಲ್ಲಿನ ಬಸವಣ್ಣನ ರಹಸ್ಯ ಇದೆ ಅಲ್ಲಿ. ನಾಗಮಲೆಯ ಗವಿಯ ಹತ್ತಿರ ನೀವು ಹೋದ್ರೆ ಅಲ್ಲೊಂದು ಕಲ್ಲಿನ ಬಸವಣ್ಣನ ವಿಗ್ರಹ ಇದೆ. ನೋಡಲು ತುಂಬಾ ಸಾಧಾರಣವಾಗಿ ಕಾಣುವ ಆ ಕಲ್ಲಿನ ಬಸವಣ್ಣ ಸಿಕ್ಕಾಪಟ್ಟೆ ಕಥೆಗಳಿದೆ ಅದ್ರ ಬಗ್ಗೆ. ಸ್ಥಳೀಯರ ಪ್ರಕಾರ, ಹಿಂದಿನಿಂದಲೂ ಬರುವ ಭಕ್ತರ ಪ್ರಕಾರ ಈ ಬಸವಣ್ಣನ ವಿಗ್ರಹ ತನ್ನ ಜಾಗದಿಂದ ಸ್ವಲ್ಪ ಕದಲತಾ ಬರ್ತಾ ಇದೆ ಅಂತ. ಅಷ್ಟೇ ಅಲ್ಲ, ಭಕ್ತರು ಭಕ್ತಿಯಿಂದ ಅರ್ಪಿಸಿದ ಹಾಲನ್ನ ಕಲ್ಲಿನ ಬಸವಣ್ಣ ಕುಡಿಯುತ್ತೆ ಅನ್ನೋ ನಂಬಿಕೆನೂ ಇದೆ. ಎಷ್ಟೋ ಜನ ರಾತ್ರಿ ಹೊತ್ತು ಆ ಕಾಡಿನಲ್ಲಿ ಬಸವಣ್ಣನ ಕೊರಳಲ್ಲಿ ಗಂಟೆಯ ಸದ್ದನ್ನ ಕೇಳಿದ್ದಾರಂತೆ. ಬಟ್ ಇದೆಲ್ಲ ಬ್ಲೈಂಡ್ ಬಿಲೀಫ್ ಅಂತ ಹೇಳ್ತಾರೆ ಕೆಲವರು. ಆದರೆ ಅಲ್ಲಿಗೆ ಹೋಗಿ ವಾತಾವರಣವನ್ನ ಅನುಭವಿಸಿದ್ರೆ ಒಂದು ಪಾಸಿಟಿವ್ ವೈಬ್ ಅಂತೂ ಫೀಲ್ ಆಗೇ ಆಗುತ್ತೆ. ಇನ್ನು ಎರಡನೇ ಪವಾಡ ಹಾವಿನ ರೂಪದಲ್ಲಿ ಮಾದಪ್ಪನ ದರ್ಶನ ಅಂತ ಹೇಳಿದೆ ನಾನು. ಆ ಕಾಡಿನಲ್ಲಿ ಸಾವಿರಾರು ವಿಷಜಂತುಗಳಿವೆ. ಆದರೆ ನಾಗಮಲೆಗೆ ಹೋಗುವ ದಾರಿಯಲ್ಲಿ ಯಾರಿಗೂ ಯಾವತ್ತೂ ಹಾವು ಕಚ್ಚಿ ಪ್ರಾಣ ಹೋದ ಉದಾಹರಣೆಗಳೇ ಇಲ್ಲ. ಕೆಲವೊಮ್ಮೆ ಭಕ್ತರು ದಾರಿ ತಪ್ಪಿದಾಗ ಅಥವಾ ಕತ್ತಲಾದಾಗ ಸ್ವತಃ ಒಂದು ದೊಡ್ಡ ನಾಗರ ಹಾವು ಅವರ ಮುಂದೆ ಬಂದು ದಾರಿ ತೋರಿಸುವ ಮಾಯವಾಗುತ್ತಂತೆ ಅಂತ ಆ ಜನಪದಗಳ ಕಥೆಗಳಲ್ಲಿದೆ. ಆ ಹಾವು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಮಾದಪ್ಪನೇ ಬಂದು ತಮ್ಮ ಭಕ್ತರನ್ನು ಕಾಪಾಡ್ತಾರೆ ಅನ್ನೋದು ಅಲ್ಲಿನ ಜನರ ಫರ್ಮ್ಲಿ ರೂಟೆಡ್ ಬಿಲೀಫ್. ಹುತ್ತದ ಪೂಜೆ ಮಾಡುವಾಗಲೂ ಎಷ್ಟೋ ಬಾರಿ ಆ ದೊಡ್ಡ ನಾಗರ ಹಾವು ಭಕ್ತರಿಗೆ ದರ್ಶನ ಕೊಟ್ಟಿದೆಯಂತೆ. ರೋಗ ನಿವಾರಣೆಗಳಾಗ್ತವೆ ಅಂತ ಹೇಳ್ತಾರೆ. ಡಾಕ್ಟರ್ಗಳು ಕೈ ಚೆಲ್ಲಿದ ಎಷ್ಟೋ ಕಾಯಿಲೆಗಳು, ವರ್ಷಗಟ್ಟಲೆ ಕಾಡ್ತಿದ್ದ ಸಮಸ್ಯೆಗಳು ನಾಗಮಲೆಗೆ ಬಂದು ಆ ಹುತ್ತದ ಮಣ್ಣನ್ನ ಹಣೆಗೆ ಹಚ್ಕೊಂಡ್ರೆ ವಾಸಿ ಆಗ್ತದೆ ಅಂತ ಹೇಳ್ತಾರೆ. ಮಕ್ಕಳಾಗದವರು, ಜೀವನದಲ್ಲಿ ತುಂಬಾ ನೊಂದವರು ಇಲ್ಲಿ ಬಂದು ಕಣ್ಣೀರು ಹಾಕಿ ಬೇಡಿಕೊಂಡ್ರೆ ಮುಂದಿನ ವರ್ಷದೊಳಗೆ ಅವರ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತಂತೆ. ಇದ್ಯಾರೋ ನಾನು ಸುಮ್ಮನೆ ಜನಪದಗಳೆಲ್ಲ ಸುಳ್ಳು, ಮೂಢನಂಬಿಕೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ಇದೆಲ್ಲ ರಿಯಲ್ ಲೈಫ್ ಟೆಸ್ಟಾಮೆಂಟ್ಸ್. ಆ ಕಗ್ಗತ್ತಿಲನ ಗುಹೆಯೊಳಗೆ ಒಂದು ಸಣ್ಣ ದೀಪದ ಬೆಳಕಿನಲ್ಲಿ ಆ ಹುತ್ತವನ್ನು ನೋಡಿದಾಗ ನಮ್ಮೊಳಗಿರುವ ಅಹಂಕಾರ, ಕೋಪ, ದುಃಖ ಎಲ್ಲವೂ ಕರಗಿ ಕೇವಲ ಭಕ್ತಿ ಮಾತ್ರ ಉಳಿಯುತ್ತೆ. ಆ ಕ್ಷಣದಲ್ಲಿ ನಾನು ಅನ್ನೋದು ಅಳಿದು ಕೇವಲ ನೀನು ಅನ್ನೋ ಭಾವನೆ ಹುಟ್ಟುತ್ತೆ. ಇದೇ ನಾಗಮಲೆಯ ಅಸಲಿ ಮ್ಯಾಜಿಕ್ಕು. ಅಷ್ಟೇ, ಇದೆಲ್ಲ ಪವಾಡಗಳು ಮಾಡುವ ತನ್ನ ಭಕ್ತರನ್ನ ತಾಯಿಯಂತೆ ಕಾಯುವ ಕರುಣಾಮಯಿ ಮಾದಪ್ಪನ ಸನ್ನಿಧಿಗೆ ಅಥವಾ ಈ ನಾಗಮಲೆಗೆ ಒಂದು ಕಾಲದಲ್ಲಿ ಮಹಿಳೆಯರಿಗೆ ಪ್ರವೇಶವೇ ಇರಲಿಲ್ಲ. ಹೌದು, ವುಮೆನ್ ವೇರ್ ಸ್ಟ್ರಿಕ್ಟ್ಲಿ ಬ್ಯಾನ್ ಫ್ರಮ್ ವಿಸಿಟಿಂಗ್ ನಾಗಮಲೆ. ದೇವರಿಗೆ ಗಂಡು ಹೆಣ್ಣು ಅನ್ನೋ ತಾರತಮ್ಯ ಇದೆಯಾ, ಅಥವಾ ಯಾರಾದರೂ ಮುನಿಗಳು ಕೊಟ್ಟಿರೋ ಶಾಪದ ಎಫೆಕ್ಟಾ, ಮುಟ್ಟಿನ ಸಮಸ್ಯೆ ಅಂತ ರೂಲ್ ಮಾಡಿದ್ರ, ಅಥವಾ ಇದರ ಹಿಂದೆ ಯಾರಿಗೂ ಗೊತ್ತಿಲ್ಲದ ಇನ್ನೊಂದು ಅತಿ ದೊಡ್ಡ ಲಾಜಿಕ್ ಏನಾದರೂ ಅಡಗಿದೆಯಾ? ಈ ವಿವಾದವನ್ನ ಒಂದು ಸ್ವಲ್ಪ ನಾವು ಒಂದು ಡಿಕೋಡ್ ಮಾಡೋ ಪ್ರಯತ್ನವನ್ನ ಮಾಡೋಣ. ನಾನು ಇಷ್ಟೊತ್ತು ಆ 7 ಮಲೆಗಳ ಅದ್ಭುತವನ್ನು ಹೇಳಿದೆ, ಶ್ರವಣಾಸುರನ ಸಂಹಾರವನ್ನು ಹೇಳಿದೆ, ಮತ್ತು ನಾಗಮಲೆಯ ರೋಚಕ ಪವಾಡಗಳ ಬಗ್ಗೆ ಮಾತಾಡಿದೆ. ಆದರೆ ನಾಗಮಲೆ ಬಗ್ಗೆ ಮಾತಾಡಬೇಕಾದ್ರೆ ನಾನೊಂದು ಮಾತು ಹೇಳಿದೆ, ಒಂದು ದೊಡ್ಡ ಪ್ರಶ್ನೆ, ಕಾಂಟ್ರವರ್ಸಿ ಅಂತಲೂ ಹೇಳ್ಬೋದೇನೋ. ಬಹುಶಃ ಈ ವಿಡಿಯೋ ನೋಡ್ತಾ ಇರೋ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಡೌಟ್ ಇರುತ್ತೆ. ಅದೇನೆಂದರೆ, ಒಂದು ಕಾಲದಲ್ಲಿ ನಾಗಮಲೆಗೆ ಯಾಕೆ ಮಹಿಳೆಯರಿಗೆ ಪ್ರವೇಶ ನಿಷೇಧ ಇತ್ತು ಅಂತ, ಹೆಂಗಸರನ್ನು ಯಾಕೆ ಅಲ್ಲಿ ಬಿಡ್ತಾ ಇರಲಿಲ್ಲ ಅನ್ನೋದು ಇರುತ್ತೆ. ತುಂಬ ಜನ ಅಂದ್ಕೊಂಡಿರೋದು ಏನು ಗೊತ್ತಾ, ದೇವರಿಗೆ ಮೈಲಿಗೆ ಆಗುತ್ತೆ, ಮುಟ್ಟಿನ ಸಮಸ್ಯೆಯಿಂದ ಹೆಂಗಸರು ಅಲ್ಲಿಗೆ ಹೋದರೆ ಜಾಗ ಅಪವಿತ್ರ ಆಗುತ್ತೆ, ಮಾದಪ್ಪ ಬ್ರಹ್ಮಚಾರಿ, ಹಾಗಾಗಿ ಮಹಿಳೆಯರು ಅಲ್ಲಿಗೆ ಹೋದರೆ ಮಾದಪ್ಪನಿಗೆ ಕೋಪ ಬರುತ್ತೆ, ಶಾಪ ತಟ್ಟುತ್ತೆ. ಈಗೆಲ್ಲ ಎಷ್ಟೋ ಕಥೆಗಳನ್ನು ನಾವು ಹಿಂದಿನಿಂದಲೂ ಕೇಳ್ಕೊಂಡು ಬಂದಿದ್ದೀವಿ. ಆದರೆ ಒಂದು ಕ್ಷಣ ನಿಂತು ಲಾಜಿಕಲ್ ಆಗಿ ಯೋಚನೆ ಮಾಡಿ, ಸಾಕ್ಷಾತ್ ಆ ಪರಮಶಿವ ಅವತಾರವಾದ ಜಗತ್ತಿನ ಅರಿವು ಮೂಡಿಸಿದ ಕಾಡಿನ ಮುಗ್ಧ ಜನರನ್ನ ಕರುಣೆಯಿಂದ ಕಾಪಾಡಿದ ಮಾದಪ್ಪನಿಗೆ ತನ್ನ ಭಕ್ತರಲ್ಲಿ ಗಂಡು ಹೆಣ್ಣು ಅನ್ನೋ ತಾರತಮ್ಯ ಇರುತ್ತಾ? ಹೆಣ್ಣಿನ ಸೃಷ್ಟಿ ಮಾಡಿದ್ದೇ ಆ ದೇವರು. ಹಾಗಿದ್ದ ಮೇಲೆ ತನ್ನ ಹತ್ತಿರ ಬರುವ ಭಕ್ತಿಯನ್ನು ದೇವರು ಶಪಿಸ್ತಾನ? ನೋ. ಇದ್ರ ಹಿಂದೆ ಅಸಲಿ ಸತ್ಯ ಬೇರೆನೇ ಇದೆ. ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಎ ಸರ್ವೈವಲ್, ಜಿಯೋಗ್ರಫಿ ಆ್ಯಂಡ್ ಲಾಜಿಕ್, ನಾಟ್ ಸಮ್ ಬ್ಲೈಂಡ್ ಕರ್ಸ್. ಸ್ವಲ್ಪ 100 ವರ್ಷಗಳ ಹಿಂದೆ ಹೋಗಿ ಆ ಕಾಲದಲ್ಲಿ ಕಾಡು ಹೇಗಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವತ್ತಿನ ಥರ ಮೆಟ್ಲುಗಳಿರಲಿಲ್ಲ, ಡಾಂಬರ್ ರಸ್ತೆಗಳಿರಲಿಲ್ಲ, ಜೀಪ್ಗಳಿರಲಿಲ್ಲ, ದಾರಿಯುದ್ದಕ್ಕೂ ಕುಡಿಯೋಕ್ಕೆ ನೀರಿರಲಿಲ್ಲ, ಏನು ವ್ಯವಸ್ಥೆ ಇರಲಿಲ್ಲ. ಹಾಗೆ ಸುಸ್ತಾದರೆ ಕೂತ್ಕೊಳ್ಳಲು, ಸ್ಟೇ ಮಾಡಲು ಒಂದು ಯಾವ ಛತ್ರವೂ ಕೂಡ ಇರಲಿಲ್ಲ. ನಾಗಮಲೆಗೆ ಹೋಗಬೇಕು ಅಂದರೆ ಅತ್ಯಂತ ದಟ್ಟವಾದ ಕಗ್ಗತ್ತಲಿನ ಅರಣ್ಯದಲ್ಲಿ ಸುಮಾರು 15ರಿಂದ 17 ಕಿಲೋಮೀಟರ್ಗಳು ಬರಿಗಾಲಿನಲ್ಲಿ ಕಡಿದಾದ ಬಂಡೆಗಳ ನಡುವೆ ಕಾಲ್ನಡಿಗೆಯಲ್ಲಿ ಸಾಗಬೇಕು. ಆ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾಡಾನೆಗಳ ಹಿಂಡಿದ್ವು, ಚಿರತೆಗಳಿದ್ವು, ಕರಡಿಗಳಿದ್ವು, ಕಾಡು ಕೋಣ ಇದ್ವು, ಮತ್ತು ಅತಿ ಭೀಕರವಾದ ಕಾಳಿಂಗ ಸರ್ಪದಂತಹ ವಿಷಜಂತುಗಳಿರ್ತಾ ಇದ್ವಂತೆ. ಒಂದು ಸಣ್ಣ ತಪ್ಪು ಹೆಜ್ಜೆ ಇಟ್ಟರು ಪ್ರಾಣಕ್ಕೆ ಕುತ್ತು ಬರೋದು ಗ್ಯಾರಂಟಿ. ಅದೊಂದು ಅಕ್ಷರಶಃ ಡೂ ಆರ್ ಡೈ ಟ್ರೆಕ್ಕಿಂಗ್ ಆಗಿತ್ತು. ಆ ಕಾಲದಲ್ಲಿ ಮಹಿಳೆಯರು ಉಡುಗೆ ತೊಡುಗೆ ಅಂದರೆ ಸೀರೆ ಇತ್ಯಾದಿಗಳು ಕಠಿಣವಾದ ಟ್ರೆಕ್ಕಿಂಗ್ಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಮುಳ್ಳು ಪೊದೆಗಳಲ್ಲಿ ಸಿಕ್ಕಿ ಹಾಕ್ಕೊಳ್ಳುವ
ಅಪಾಯವಿತ್ತು. ಜೊತೆಗೆ ಪುಟ್ಟ ಮಕ್ಕಳನ್ನು ಎತ್ಕೊಂಡು ಆ ದಾರಿಯಲ್ಲಿ ನಡೆಯೋದು ಹೈ ರಿಸ್ಕಿ ಆಗಿತ್ತು. ಒಂದು ವೇಳೆ ಕಾಡಾನೆಗಳು ಅಥವಾ ಹುಲಿಗಳು ಅಟ್ಯಾಕ್ ಮಾಡಿದರೆ ಪ್ರಾಣ ಉಳಿಸಿಕೊಳ್ಳಲು ವೇಗವಾಗಿ ಹೂಡಿ ತಪ್ಪಿಸಿಕೊಳ್ಳಬಹುದು. ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಕಷ್ಟ ಆಗ್ತಾ ಇತ್ತು. ಇನ್ನೊಂದು ಅತ್ಯಂತ ಪ್ರಮುಖವಾದ ಸೈಂಟಿಫಿಕ್ ಆದ ಕಾರಣ ಅಂದರೆ ಮೆನ್ಶುರೇಷನ್ ಅಥವಾ ಮುಟ್ಟಿನ ಸಮಯ. ಸ್ನೇಹಿತರೆ, ಇದನ್ನ ಬ್ಲೈಂಡ್ ಬಿಲೀಫ್ ಅಂತ ತಳ್ಳಿ ಹಾಕೋ ಬದಲು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಮುಟ್ಟಿನ ಸಮಯದಲ್ಲಿ ಮಹಿಳೆಯರಿಗೆ ಸಹಜವಾಗಿ ದೈಹಿಕವಾಗಿ ಸುಸ್ತು, ಹೊಟ್ಟೆ ನೋವು, ಕಾಲು ನೋವು ಎಲ್ಲವೂ ಇರ್ತದೆ. ಅಂಥದ್ರಲ್ಲಿ ಯಾವುದೇ ಮೆಡಿಕಲ್ ಫೆಸಿಲಿಟೀಸ್ ಇಲ್ಲದ ಆ ದಟ್ಟ ಕಾಡಿನಲ್ಲಿ ಇಷ್ಟೊಂದು ಕಠಿಣವಾದ ಬೆಟ್ಟ ಹತ್ಕೊಂಡು ಅವರ ಹೆಲ್ತ್ ಮೇಲೆ ತುಂಬ ಡೇಂಜರಸ್ ಇಂಪ್ಯಾಕ್ಟ್ ಮಾಡ್ತಾ ಇತ್ತು ಅನ್ನೋದು ಕೂಡ ಅವತ್ತಿನ ಜನರ ಒಂದು ಯೋಚನೆ ಆಗಿರ್ಬೋದು. ಜೊತೆಗೆ ಆ ಸಮಯದಲ್ಲಿ ಬರುವ ರಕ್ತದ ವಾಸನೆ ಇದೆಯಲ್ಲ, ಬ್ಲೀಡಿಂಗ್ ಆದಾಗ ಮನುಷ್ಯರಿಗೆ ಗೊತ್ತಾಗದೇ ಇರಬಹುದು, ಆದರೆ ಕಾಡು ಮೃಗಗಳಿಗೆ ಕನ್ಸಿಡರಿಂಗ್ ಪವರ್ ಅನ್ನುವಂಥದ್ದಿದೆ. ಅಂದರೆ ವಾಸನೆ ಹಿಡಿಯುವ ಶಕ್ತಿ ನಮಗಿಂತ 1000 ಪಟ್ಟು ಹೆಚ್ಚಿರುತ್ತೆ. ರಕ್ತದ ವಾಸನೆ ಹೆಚ್ಚಿರುತ್ತೆ. ಕರಡಿ ಮತ್ತು ನರಭಕ್ಷಕ ಹುಲಿಗಳನ್ನು ಬಹು ಬೇಗನೆ ಅಟ್ರಾಕ್ಟ್ ಮಾಡುತ್ತೆ. ದಟ್ಟ ಕಾಡಿನಲ್ಲಿ ಯಾವುದೇ ರಕ್ಷಣೆಯೂ ಇಲ್ಲದಿದ್ದಾಗ ಇದು ಇಡೀ ಗುಂಪಿಗೆ ಎಷ್ಟೊಂದು ಡೇಂಜರಸ್ ಅಂತ ನೀವೇ ಯೋಚನೆ ಮಾಡಿ. ಈ ಎಲ್ಲ ಪ್ರಾಕ್ಟಿಕಲ್ ಆ್ಯಂಡ್ ಸೇಫ್ಟಿ ರೀಸನ್ಸ್ ಇಟ್ಕೊಂಡು ಆ ಕಾಲದ ಹಿರಿಯರು, ಬುಡಕಟ್ಟು ಜನಾಂಗದವರು ಒಂದು ರೂಲ್ಸ್ ಮಾಡಿದ್ರು. ಹೆಂಗಸರು ಮತ್ತು ಪುಟ್ಟ ಮಕ್ಕಳು ಆ ಕಠಿಣವಾದ ದಾರಿಯಲ್ಲಿ ನಾಗಮಲೆಗೆ ಹೋಗೋದು ಬೇಡ, ಅವರು ಸೇಫ್ ಆಗಿ ಕೆಳಗಡೆನೆ ದೇವಸ್ಥಾನದ ಹತ್ತಿರ ಇರಲಿ, ಗಂಡಸರು ಮಾತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರಲಿ ಅಂತ. ಇಟ್ ವಾಸ್ ಪ್ಯೂರ್ಲಿ ಅ ಸೇಫ್ಟಿ ಗೈಡ್ಲೈನ್, ಮಹಿಳೆಯರ ರಕ್ಷಣೆಗಾಗಿ ಮಾಡಿದ ಒಂದು ನಿಯಮ ಅಂತ ಅನ್ಸುತ್ತೆ. ಆದರೆ ದಶಕಗಳು ಕಳೆದಂತೆ ಜನರೇಷನ್ ಜನರೇಷನ್ ಈ ವಿಷಯ ಪಾಸ್ ಆಗುವಾಗ, ಬಾಯಿಂದ ಬಾಯಿಗೆ ಹರಡುವಾಗ ಅದರ ಅಸಲಿ ಕಾರಣ ಮರೆಯಾಗಿ ಸೇಫ್ಟಿ ರೂಲ್ಗೆ ನಮ್ಮ ಜನ ಒಂದು ಧಾರ್ಮಿಕ ಬಣ್ಣ ಅಂದರೆ ರಿಲಿಜಿಯಸ್ ಕಲರ್ ಬಳಿದು ಬಿಟ್ರು. ಮಹಿಳೆಯರು ಹೋದ್ರೆ ಅಪವಿತ್ರ ಆಗುತ್ತೆ, ಮಾದಪ್ಪನಿಗೆ ಕೋಪ ಬರುತ್ತೆ, ಶಾಪ ತಟ್ಟುತ್ತೆ, ಕಣ್ಣು ಹೋಗುತ್ತೆ, ಏನೇನೋ ಕಥೆಗಳನ್ನು ಕಟ್ಟಿಬಿಟ್ರು. ಒಂದು ಸೇಫ್ಟಿ ಪ್ರಿಕಾಷನ್ ಕಾಲಕ್ರಮೇಣ ಒಂದು ಮಿತ್ ಆಗಿ, ಒಂದು ಬ್ಲೈಂಡ್ ರೆಸ್ಟ್ರಿಕ್ಷನ್ ಆಗಿ ಬದಲಾಗಿ ಹೋಯ್ತು. ಆದರೆ ಈಗ ಕಾಲ ಬದಲಾಗಿದೆ, ಪರಿಸ್ಥಿತಿ ಬದಲಾಗಿದೆ. ಇವತ್ತು ನಾಗಮಲೆಗೆ ದಾರಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ಕಣ್ಗಾವಲಿದೆ. ಕೆಲವು ಕಡೆ ಅವಾಗವಾಗ ಅಚಾತುರ್ಯಗಳು ನಡೀತವೆ, ಆದರೂ ಜನಗಳು ಓಡಾಡ್ತಾ ಇದ್ದಾರೆ. ಈಗ ಮಹಿಳೆಯರು ಕೂಡ ಯಾವುದೇ ಭಯವಿಲ್ಲದೆ ಓಡಾಡ್ತಾ ಇದ್ದಾರೆ. ಸೊ ಇದು ನಾಗಮಲೆಯ ಕತೆ. ಇಷ್ಟೇ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ದೇವರು ಯಾವತ್ತೂ ಗಂಡು ಹೆಣ್ಣು ಮೇಲು ಕೀಲು ಅಂತ ಭೇದ ಭಾವ ಮಾಡಲ್ಲ. ಭಕ್ತಿ ಅನ್ನೋದು ಶುದ್ಧ ಮನಸ್ಸಿನಿಂದ ಬರಬೇಕೇ ಹೊರತು ಲಿಂಗದಿಂದ ಬರೋಕೆ ಸಾಧ್ಯನೇ ಇಲ್ಲ. ಕಷ್ಟ ಅಂತ ಬಂದವರನ್ನು ಕೈ ಹಿಡಿದು ಕಾಪಾಡುವ ಮಾದಪ್ಪ ತನ್ನನ್ನೇ ನಂಬಿ ಬಂದ ಹೆಣ್ಣು ಮಕ್ಕಳನ್ನು ಹೇಗೆ ದೂರ ತಳ್ತಾನೆ. ಸೊ ದಯವಿಟ್ಟು ಇನ್ನು ಮುಂದೆ ಯಾರಾದರೂ ಈ ನಿಷೇಧದ ಬಗ್ಗೆ ಸುಳ್ಳು ಕಥೆಗಳನ್ನು, ಮೂಢನಂಬಿಕೆಗಳನ್ನು ಹೇಳಿದ್ರೆ ಅವರಿಗೆ ಲಾಜಿಕನ್ನು, ಸತ್ಯವನ್ನು ಅರ್ಥ ಮಾಡಿಸಿ, ಅಥವಾ ಈ ವಿಡಿಯೋನ ಕಳಿಸಿ, ಅವರಿಗೆ ಗೊತ್ತಾಗಲಿ ಮಾದಪ್ಪ ಕೇವಲ ಗಂಡಸರ ದೇವರಲ್ಲ, ಆತ ಇಡೀ ಜಗತ್ತಿನ ಒಡೆಯ ಅನ್ನೋದನ್ನು ಗೊತ್ತಾಗುತ್ತೆ. ಇಷ್ಟೆಲ್ಲ ವಿಸ್ಮಯಗಳು, ಇತಿಹಾಸ, ಪವಾಡಗಳು ಮತ್ತು ರೋಚಕ ಕಥೆಗಳನ್ನು ತನ್ನ ಒಡಲಿನಲ್ಲಿ ಇಟ್ಕೊಂಡು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಕೇವಲ ಒಂದು ಪುಣ್ಯಕ್ಷೇತ್ರ ಮಾತ್ರವಲ್ಲ, ಅದೊಂದು ಎಮೋಷನ್. ಈ ಅದ್ಭುತವಾದ ಪಯಣಕ್ಕೆ ಮುಗೀತು, ನಾನು ಜಾಸ್ತಿ ಮಾತಾಡೋದೇನಿಲ್ಲ. ಮಾದಪ್ಪನ ಈ ಕತೆ ಇಂದಿಗೂ ನಮ್ಮ ಲೈಫ್ಗೆ, ನಮ್ಮ ಜಗತ್ತಿಗೆ ಎಷ್ಟು ಪ್ರಸ್ತುತ ಇದೆ ಅಂತ ನನಗನ್ಸುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ರಹಸ್ಯಗಳನ್ನು, ಇತಿಹಾಸವನ್ನು ಮತ್ತು ಪವಾಡಗಳನ್ನು ಕೇಳಿದ ಮೇಲೆ ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಮಲೆ ಮಹದೇಶ್ವರ ಬೆಟ್ಟದ ಬಗ್ಗೆ ಇದ್ದ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿರುತ್ತೆ. ನಾವೆಲ್ಲರೂ ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋಗ್ತೀವಿ, ಕ್ಯೂನಲ್ಲಿ ನಿಂತು ದೇವರ ದರ್ಶನ ಮಾಡಿ, ನಮ್ಮ ಲಿಸ್ಟ್ನಲ್ಲಿರೋ ಕಷ್ಟಗಳನ್ನು ದೇವ್ರ ಮುಂದೆ ಇಟ್ಟು ಇದನ್ನು ಸಾಲ್ವ್ ಮಾಡಪ್ಪ ಅಂತ ಬೇಡ್ಕೊಂಡು ವಾಪಸ್ ಬರ್ತೀವಿ. ಆದರೆ ಮಾದಪ್ಪನ ಸನ್ನಿಧಿಗೆ, ಅದರಲ್ಲೂ 7 ಮಲೆಗಳ ದಾಟಿ ನಾಗಮಲೆಗೆ ಹೋಗೋದು ಕೇವಲ ಒಂದು ಟೂರ್ ಅಲ್ಲ, ಅದೊಂದು ಟ್ರಾನ್ಸ್ಫಾರ್ಮೇಷನ್. ಆ ಕಲ್ಲು ಮುಳ್ಳಿನ ದಾರಿಯಲ್ಲಿ, ಸುಡುವ ಬಿಸಿಲಿನಲ್ಲಿ, ದಟ್ಟ ಕಾಡಿನಲ್ಲಿ ನಡೆಯುವಾಗ ನಮ್ಮ ದೇಹ ಸುಸ್ತಾಗಬಹುದು, ಕಾಲುಗಳು ನೋಯಬಹುದು. ಆದರೆ ನೋವಿನ ಮಧ್ಯೆಯೂ ಬಾಯಲ್ಲಿ ಬರುವ ಒಂದೇ ಹೆಸರು ಉಗೆ ಮಾದಪ್ಪ ಅನ್ನೋ ಒಂದೇ ಒಂದು ಶಬ್ದ ನಮ್ಮೊಳಗೆ ಎಲ್ಲ ಅಹಂಕಾರವನ್ನು, ಕೋಪವನ್ನು, ನಾನು ಅನ್ನೋ ಗರ್ವವನ್ನು ಆ ಬೆಟ್ಟದ ಬುಡದಲ್ಲೇ ಕರಗಿಸಿಬಿಡುತ್ತೆ. ಆ ಕಗ್ಗತ್ತಲೆಯ ಗುಹೆ ಹತ್ತಿರ ಹೋದಾಗ, ಆ ಕಲ್ಲಿನ ಬಸವಣ್ಣನ ದರ್ಶನ ಮಾಡಿದಾಗ ನಮಗೆ ಅರಿವಾಗೋದು ಒಂದೇ, ಆ ವಿಶಾಲವಾದ ಪ್ರಪಂಚದ ಮುಂದೆ, ಈ ಪ್ರಕೃತಿಯ ಶಕ್ತಿಯ ಮುಂದೆ ನಾವೆಲ್ಲ ಸಣ್ಣವರು ಅಂತ. ಮಾದಪ್ಪ ಕೇವಲ ಒಬ್ಬ ದೇವರಿಗಷ್ಟೇ ಸೀಮಿತವಲ್ಲ, ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದ ಅತಿ ದೊಡ್ಡ ಸತ್ಯ ಏನಂದರೆ, ಈ ವಾಸ್ ಎ ಗ್ರೇಟ್ ಸೋಷಿಯಲ್ ರಿಫಾರ್ಮರ್, ಅತ್ಯಾಧುನಿಕ ಸಮಾಜ ಸುಧಾರಕ. ಅವರು ಶ್ರೀಶೈಲದಿಂದ ನಮ್ಮ ದಕ್ಷಿಣದ ಕಡೆಗೆ ಬಂದಾಗ ಯಾವುದೇ ದೊಡ್ಡ ಅರಮನೆಯನ್ನು ಕಟ್ಟಿಕೊಂಡು ರಾಜನಾಗಿ ಮೆರೆಯಲಿಲ್ಲ. ಬದಲಾಗಿ ಪ್ರಪಂಚದ ಯಾವ ಕಪಟವೂ ಗೊತ್ತಿಲ್ಲದ ಕಾಡಿನ ಮುಗ್ಧ ಜನಾಂಗದ ಸೋಲಿಗರು ಮತ್ತು ಬೆಡಗಂಪಣ ಜನಾಂಗದವರಿಗೆ ಬೆರೆತರು. ಅವರ ಕಷ್ಟಗಳನ್ನು ತಮ್ಮದಾಗಿಸ್ಕೊಂಡ್ರು. ಶ್ರವಣಾಸುರ ಅನ್ನೋ ದುಷ್ಟಶಕ್ತಿಯನ್ನು ಸಂಹಾರ ಮಾಡಿದ್ರು, ಜನರನ್ನು ಕಾಪಾಡಿದ್ರು. ಕೇವಲ ಒಂದು ಪುರಾಣದ ಕಥೆಯಲ್ಲ ಇದೆಲ್ಲ ನಮ್ಮ ಸಮಾಜದಲ್ಲಿ ಶ್ರವಣಾಸುರರ ಹಾಗೆ ಬಡವರನ್ನು ಶೋಷಣೆ ಮಾಡುವ, ಮುಗ್ಧರನ್ನು ವಂಚಿಸುವ ಎಷ್ಟೋ ದುಷ್ಟಶಕ್ತಿಗಳಿವೆ. ಆ ದುಷ್ಟಶಕ್ತಿಗಳ ವಿರುದ್ಧ ಧ್ವನಿ ಎತ್ತಬೇಕು, ಅನ್ಯಾಯದ ವಿರುದ್ಧ ಹೋರಾಡಬೇಕು ಅನ್ನೋ ಧೈರ್ಯವನ್ನು ಮಾದಪ್ಪ ನಮಗೆ ಆ ಕಾಲದಲ್ಲೇ ಕಲಿಸ್ಕೊಟ್ಟಿದ್ದಾರೆ.
ಹಾಗೆಯೇ ಕಾಡಿನ ಹುಲಿಯನ್ನೇ ತಮ್ಮ ವಾಹನವಾಗಿ ಮಾಡಿಕೊಂಡ್ರಲ್ಲ, ಅದರ ಅರ್ಥ ಕೇವಲ ಪವಾಡ ಅಲ್ಲ, ಪ್ರಕೃತಿಯ ಜೊತೆ, ಕಾಡು ಪ್ರಾಣಿಗಳ ಜೊತೆ ಮನುಷ್ಯ ಎಷ್ಟು ಸಾಮರಸ್ಯದಿಂದ ಬದುಕಬೇಕು ಅನ್ನೋದ್ರ ಬಗ್ಗೆ ಅತ್ಯುತ್ತಮ ಉದಾಹರಣೆ ಅದು. ಇವತ್ತು ನಾವು ಅಭಿವೃದ್ಧಿ ಹೆಸರಿನಲ್ಲಿ ಕಾಡುಗಳನ್ನು ನಾಶ ಮಾಡ್ತಾ ಇದ್ದೀವಿ, ಪ್ರಾಣಿಗಳನ್ನು ಜಾಗಗಳನ್ನು ಕಿತ್ಕೊಳ್ತಾ ಇದ್ದೀವಿ. ಆದರೆ ಮಾದಪ್ಪ ಪ್ರಕೃತಿಯೇ ದೇವರು, ಈ ಮರಗಿಡಗಳೇ ಬೆಟ್ಟ ಗುಡ್ಡಗಳೇ ನನ್ನ ಸಾಮ್ರಾಜ್ಯ ಅಂತ ತೋರಿಸ್ಕೊಟ್ರು. ನಮ್ಮ ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಭಾಗದ ಮಣ್ಣಲ್ಲಿ ಎಷ್ಟೊಂದು ಅದ್ಭುತವಾದ ಇತಿಹಾಸ, ಜೀವಂತವಾದ ಪರಂಪರೆ ಅಡಗಿದೆ ಅಂದರೆ ನೀವು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಅಷ್ಟು ದೊಡ್ಡ ದೊಡ್ಡ ಸ್ಟೋರೀಸ್ ನಮ್ಮಲ್ಲಿದೆ. ಇದು ಮಾದಪ್ಪನ ಕಥೆಯಾಗಿತ್ತು. ನಾವೆಲ್ಲರೂ ಜೀವನದಲ್ಲಿ ಒಂದು ಬಾರಿ ಆದರೂ ಮಾದಪ್ಪನ ಬೆಟ್ಟಕ್ಕೆ ಹೋಗದೇ ಇರೋರಿದ್ದರೆ ಹೋಗಿ ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.